ಮಧ್ಯಾಹ್ನದ ನಮಸ್ಕಾರಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಎಸ್, ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತಿನ ನಮ್ಮ ಜೋಡಿಗಳನ್ನ ವೆಲ್ಕಮ್ ಮಾಡೋ ಸಮಯ. ಕಿರುತೆರೆಯಲ್ಲಿ ಇವರು ಪಾದಾರ್ಪಣೆ ಮಾಡಿದ್ರು ಕಿರಾತಕ ಚಿತ್ರದ ಮೂಲಕ ಇವರ ಜಾತಕ ಚೇಂಜ್ ಆಯ್ತು. ಅದಾದ್ಮೇಲೆ ಲಕ್ಕಿ, ಬುಲ್ಬುಲ್, ವಿಕ್ಟ್ರಿ, ರನ್ನ, ವಜ್ರಕಾಯ, ಮಾಸ್ಟರ್ ಪೀಸ್, ಕೋಟಿಗೊಬ್ಬ, ಅಧ್ಯಕ್ಷ, ಹೆಬ್ಬುಲಿ, ಅಬ್ಬಬ್ಬಾ ಹೀಗೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಮ್ಮನ್ನೆಲ್ಲ ನಗಿಸ್ತಾ ರಂಜಿಸ್ತಾ ಬರ್ತಿರೋ ರಾಜ ಹುಲಿ ಇವರು. ಇವತ್ತು ನಮ್ಮ ವಾಹಿನಿಯ ಹೆಮ್ಮೆ ಹಿಟ್ಲರ್ ಕಲ್ಯಾಣದ ಎಡವಟ್ ರಾಣಿ ಲೀಲಾ ಜೊತೆ ಬೆಳ್ಳಿ ಪರದೆ ಮೇಲೆ ತಮ್ಮ ಲೀಲೆನ ತೋರ್ಸಕ್ಕೆ ರೆಡಿ ಆಗಿ ಬಂದಿದ್ದಾರೆ. ಎಸ್, ನಿಮ್ಗೆ ಕರೆಕ್ಟ್ ಆಗಿದೆ. ಇವತ್ತು ನಮ್ಮ ಕಪಲ್ಸ್ ಕಿಚನ್ಗೆ ರಿಯಲ್ ಲೈಫ್ ಜೋಡಿಯಾಗಿ ಬರ್ತಾ ಇರೋದೇ ಉಪಾಧ್ಯಕ್ಷ ಚಿತ್ರದ ನಾಯಕ ನಟ, ದೊಡ್ಡ ಮನಸ್ಸಿನ ಚಿಕ್ಕಣ್ಣ ಹಾಗೂ ಲೀಲಾ ಅಲಿಯಾಸ್ ದ ಬ್ಯೂಟಿಫುಲ್ ಮಲೈಕಾ. ವೆಲ್ಕಮ್ ಟು ದ ಶೋ. Thank you so much. ಬನ್ನಿ ಕೂತ್ಕೊಂಡು ಮಾತಾಡೋಣ. ಖಂಡಿತ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮಿಬ್ಬರಿಗೂ ಸ್ವಾಗತ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಬ್ರು. ಥ್ಯಾಂಕ್ ಯು. ನೀವು ಅಷ್ಟೇ. ಸೊ ತುಂಬಾನೇ ಖುಷಿ ಆಗ್ತಿದೆ. ವೆಲ್ಕಮ್. ಸೊ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಕಪಲ್ಸ್ ಹತ್ರ ಫಸ್ಟ್ ಕೇಳೋ ಕ್ವೆಶ್ಚನ್, ಜಬ್ ವಿ ಮೆಟ್ ಯಾವಾಗಾಯ್ತು, ಹೇಗಾಯ್ತು ಅಂತ. ಅಂದ್ರೆ ನೀವು ಫಸ್ಟ್ ಭೇಟಿ ಆದಂತ ಒಂದು ಮೊಮೆಂಟ್ ನಮ್ ಜೊತೆಗೆ ಶೇರ್ ಮಾಡ್ಕೊಬೇಕು. ಸೊ ನೀವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡಿದ್ದು ಎಲ್ಲಿ, ಯಾವಾಗ? ಮೋಸ್ಟ್ಲಿ ನಾನು ಆಡಿಷನ್ ಕೊಡಕ್ ಹೋದಾಗ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಮಾತಾಡಿದ್ದು ಶೂಟಿಂಗ್ ಸೆಟ್ ಅಲ್ಲೇ. ನಮ್ ಚಿಕ್ಕಣ್ಣನ ಕಣ್ಣಿಗೆ ನಮ್ ಚಿಕ್ಕ ತೆರೆ ನಾಯಕಿ ಕಣ್ಣಿಗೆ ಹೇಗ್ ಬಿದ್ಲು? ಅದ ಇಲ್ಲ, ಏನಂದ್ರೆ ನಾವು ಇದು ತುಂಬಾ ಹಿಂದೆನೆ ಶುರು ಆಗ್ಬೇಕಿತ್ತು ನಮ್ದು ಉಪಾಧ್ಯಕ್ಷ ಮೂವಿ. ಸೊ ಮ್ಯೂಸಿಕ್ ಎಲ್ಲ ಪೂಜೆ ಆಗಿ ಸಾಂಗ್ಸ್ ಎಲ್ಲ ತುಂಬಾ ಹಿಂದೆನೆ ರೆಡಿ ಆಯ್ತು. ಶುರು ಮಾಡೋಣ ಅಷ್ಟರಲ್ಲಿ ಲಾಕ್ ಡೌನ್ ಆಗೋಯ್ತು. ಮತ್ತಿರ್ಗಾ ಪ್ರೊಡ್ಯೂಸರ್ ಬಿಸಿ ಆದ್ರು. ಅದಾದ್ಮೇಲೆ ರಾಬರ್ಟ್ ಮದಗಜ ರಿಲೀಸ್ ಅದ್ರಲ್ಲಿ ಬಿಸಿ ಆದ್ರು. ಸೊ ಅದಾದ್ಮೇಲೆ ನಾನು ಕಾಯ್ದು ಬೇಜಾರ್ಲಿದ್ದೆ. ಮತ್ತೆ ಈಗ ಸ್ಟಾರ್ಟ್ ಆಯ್ತು ಅನ್ನೋಷ್ಟರಲ್ಲಿ ಮತ್ತೆ ಆಮೇಲೆ ಅನ್ಕೋದ್ ಹೀರೋಯಿನ್ ಫೈನಲ್ ಮಾಡಿಲ್ಲ ಅವರು. ಇನ್ನೊಂದು 15-20 ಡೇಸ್ ಅಲ್ಲಿ ಶೂಟಿಂಗ್ ಹೋಗ್ಬೇಕು. ಇದು ಯಾರು ಒಂದಷ್ಟು ಜನ ಕಳ್ಸಿದ್ರು, ಹುಡ್ಕಾಡ್ತಾ ಇದೀವಿ. ಒಂದಷ್ಟು ಜನ ಚೆನ್ನಾಗಿರೋರು ಬರ್ತಾರೆ, ಬಟ್ ಆಕ್ಟ್ ಮಾಡಕ್ ಬರಲ್ಲ. ನಮ್ಗೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಹೀರೋಯಿನ್ ಮೇಜರ್ ಕ್ಯಾರೆಕ್ಟರ್ ಇದೆ. ಸೊ ಹಂಗಾಗಿ ಒದ್ದಾಡ್ತಿದ್ವಿ ಯಾರು ಸಿಗದಪ್ಪ ಅಂತ. ಹಿಂಗ್ ಮನೇಲಿ ಕುತ್ಕೊಂಡು ಒಂದಿನ ಅದೇ ಇದ್ರಲ್ಲಿ ಹಿಂಗ್ ಚಾನಲ್ ಚೇಂಜ್ ಮಾಡ್ತಾ ಇದ್ದೆ. ಇವ್ರು ಕಾಣಿಸಿದ್ರು ಸೀರಿಯಲ್ ಅಲ್ಲಿ, ಜೀ ಕನ್ನಡದಲ್ಲಿ ಹಿಟ್ಲರ್ ಕಲ್ಯಾಣ. ಹೌದು, ಕರೆಕ್ಟ್ ಇವ್ರು ನಮ್ ಕ್ಯಾರೆಕ್ಟರ್ಗೆ ಸಖತ್ತಾಗಿದ್ದಾರೆ ಅಂತ. ಸೊ ನಮ್ ಟೀಮ್ಗೆಲ್ಲ ಹೇಳಿದ್ವಿ, ಎಲ್ರಿಗೂ ಓಕೆ ಆಯ್ತು. ಸೊ ಹಂಗಾಗಿ ಅರೇ ವೆರಿ ನೈಸ್. ಲೀಲಾ, ನಿಮಗೆ ಹೇಗೆ ಅನ್ಸ್ತು ಫಸ್ಟ್ ಕಾಲ್ ಬಂದಾಗ? ಅದು ಇಂತ ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಸಿನಿಮಾ. ಆಕ್ಚುಲಿ ಫಸ್ಟ್ ಬಂದಾಗ ಅವಾಗಿನೂ ಹಿಟ್ಲರ್ ಸ್ಟಾರ್ಟ್ ಆಗಿ ಒಂದ್ 9 months ಆಗಿತ್ತು. ಸೊ ಆಬ್ವಿಯಸ್ಲಿ ಸೀರಿಯಲ್ ಶೂಟಿಂಗ್ ತುಂಬಾ ಹೆಕ್ಟಿಕ್, ಎಲ್ಲರಿಗೂ ಗೊತ್ತು. ಸೊ ಮಾಡುವಾಗ ಹೇಗೆ ಸಿನಿಮಾ ಮಾಡೋದು ಅಂದ್ರೆ ನನಗೆ ಯೋಚನೆ ಮಾಡಿರ್ಲಿಲ್ಲ ಸಿನಿಮಾ ಮಾಡ್ಬೇಕು ಅನ್ನೋ ನನ್ನ ಥಾಟ್ ಇರ್ಲಿಲ್ಲ. ಇವಾಗ ಸೀರಿಯಲ್ ನಡೀತಾ ಇದೆ, ಹೋಗೋದು, ಜಸ್ಟ್ ಗೋ ವಿತ್ ಫ್ಲೋ ಅನ್ನೋ ಪರ್ಸನ್ ನಾನು. ಸೊ ಬಂದಾಗ ಆಕ್ಚುಲಿ ಶಾಕ್ ಆಗೋಯ್ತು ನನ್ಗೆ, ಏನ್ ಮಾಡೋದು ಇವಾಗ ಅಂತ. ನಾನು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ರಾತ್ರಿ ಮಧ್ಯರಾತ್ರಿ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಬರ್ತಾ ಇದ್ದೆ. ನೆಕ್ಸ್ಟ್ 6 o'clock ನನ್ನ ಸೀರಿಯಲ್ ಪಿಕಪ್ ಇರ್ತಾ ಇತ್ತು. ಸೊ ಸೀರಿಯಲ್ ಮಾಡ್ತಾ ಇದ್ದೆ, ಸಿನಿಮಾನು ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಹೆಕ್ಟಿಕ್, ಬಟ್ ಇಟ್ ವಾಸ್ ಅ ಫನ್ ರೈಡ್. ದಟ್ ಇಸ್ ವೆರಿ ನೈಸ್. ನಿಮ್ಮ ಉಪಾಧ್ಯಕ್ಷ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಓಕೆ, ಸೊ ಇಬ್ರಲ್ಲಿ ಫಸ್ಟ್ ಯಾರು ಅಡಿಗೆ ಮಾಡ್ತೀರಾ? ಯಾವತ್ತು ಲೇಡೀಸ್ ಫಸ್ಟ್ ಅಲ್ವಾ, ಅವ್ರೇ ಮಾಡ್ಲಿ. ರೆಡಿನಾ? ಡನ್, ರೆಡಿ. ಓಕೆ, ಲೀಲಾ ಜಾಲವಾಗಿ ಅಡಿಗೆ ಮಾಡೋದಕ್ಕೆ ರೆಡಿನಾ ಲೀಲಾ? ಎಸ್ ಎಸ್. ಮತ್ತೆ ಬನ್ನಿ. ಸೊ ಇವಾಗ ನಮ್ಮ ಮೊದಲನೇ ಅಡಿಗೆ ಏನ್ ಮಾಡ್ತಾ ಇದ್ದೀರಾ? ಈ ನಟ್ಟಿ ಲಡ್ಡು ಅಂತ. ನಟ್ಟಿ ಲಡ್ಡು. ಓಕೆ, ತುಂಬಾ ಒಂಥರ ಸ್ಟೈಲಿಶ್ ಆಗಿದೆ. ನಮ್ಮಲ್ಲೆಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಅಂತೀವಿ ಅಂತ. ಸರ್, ನಟ್ಟಿ ಅಂದ್ರೆ ಒಂಥರ ಸ್ವಲ್ಪ ಏನ್ ತಿಂತಾ ಇದೀಯ ಅಂದ್ರೆ ನಟ್ಟಿ ಲಡ್ಡು ಸೊ ಡ್ರೈಡ್ ಫ್ರೂಟ್ ಉಂಡೆ ಗೊತ್ತಾಯ್ತಲ್ಲ ವೀಕ್ಷಕರೇ? ಒಂದೊಂದ್ ಊರ್ ಕಡೆ ಒಂದೊಂದ್ ಹೆಸರು ಡ್ರೈ ಫ್ರೂಟ್ ಉಂಡೆನೆ, ಕರೆಕ್ಟ್. ಸೊ ಈ ನಟ್ಟಿ ಲಾಡು ಅಥವಾ ಡ್ರೈ ಫ್ರೂಟ್ಸ್ ಉಂಡೆಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಒಂದ್ಸತಿ ಚೆಕ್ ಮಾಡ್ಬಿಟ್ಟು ವೀಕ್ಷಕರಿಗೆ ಹೇಳ್ಬಿಡಿ. ಎಸ್, ಎಲ್ಲಾನು ಒಂದ್ ಅಟ್ಲೀಸ್ಟ್ 1/4 ಕಪ್ ಅಷ್ಟು ಸಾಕು. Okay. ಬಾದಾಮಿ, ಗೋಡಂಬಿ, ಅಕ್ರೂಟ್, ದ್ರಾಕ್ಷಿ, ಆಮೇಲೆ ಡೇಟ್ಸು, ಆಮೇಲೆ ಸ್ವಲ್ಪ ಕೋಕೋ ಪೌಡರ್. ಇಷ್ಟೇ ಸಾಕಾ? ತುಪ್ಪ ಗಿಪ್ಪ ಬೇಡವಾ? ತುಪ್ಪನೂ ಬೇಡ. ಆಮೇಲಿಂದ ಸ್ವೀಟ್ನರ್ಸ್ಗೆ ಡೇಟ್ಸ್ ಇದೆ. ಇದೇ ಆಕ್ಚುಲಿ ನ್ಯಾಚುರಲ್ ಸ್ವೀಟ್ನರ್ ತರ ಯೂಸ್ ಆಗುತ್ತೆ. ನೀವು ಡಯಟ್ ಮಾಡ್ತೀರಾ, ನಿಮ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮೊದ್ಲಿಗೆ ಏನ್ ಮಾಡ್ಬೇಕು? ಫಸ್ಟ್ ಎಲ್ಲಾ ಡ್ರೈ ಫ್ರೂಟ್ಸ್ ನ ದ್ರಾಕ್ಷಿ ಬಿಟ್ಟು
ಹುರ್ಕೋಬೇಕು. ಓಕೆ. ಸೊ ಚಿಕಣ್ಣ, ಈ ಡ್ರೈ ಫ್ರೂಟ್ ಉಂಡೆನ ಎಲ್ಲೆಲ್ಲಿ ತಿನ್ಬೋದು? ನೀವು ಒಂದು 5 ಜಾಗಕ್ಕೆ ಹೇಳ್ಬೋದು. ಫಸ್ಟ್ ಬಾಯಲ್ಲೇ ತಿನ್ಬೇಕು. ಸೊ ನಾನು ಫಸ್ಟ್ ಒಲೆ ಹಚ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ನ 1/4 ಕಪ್ ಹಾಕೊಂಡಿದ್ದೀನಿ. Okay. ಲೆಫ್ಟ್ ಹ್ಯಾಂಡ್ ಉಂಡೆ ಇದು. ಆಯ್ತು. ನೀವು ಲೆಫ್ಟ್ ಹ್ಯಾಂಡರಾ? ಅರೇ ಪುಣ್ಯ ಅದ್ರಲ್ಲಿ ಅಲ್ಲಾಡಿಸ್ತವ್ರೆ. ಚೊಂಬು ಚೊಂಬು ಖಾಲಿ ಚೊಂಬು. ಇಲ್ಲ ನಾನ್ ತಿನ್ಬೇಕಿತ್ತು. ಇಲ್ಲ, ಏನ್ ಗೊತ್ತಾ, ಎಡಗೈ ಇರೋರು ಒಳ್ಳೆ ಮನ್ಸಿರುತ್ತಂತೆ. ಬಲಗೈ ಅವ್ರು ಒಳ್ಳೆ ಮನ್ಸಿಲ್ವಾ? ಎಡಗೈ ಯೂಸ್ ಮಾಡೋರು ತುಂಬಾ ಏನಂತಾರೆ ಸ್ಮಾರ್ಟ್ ಇರ್ತಾರಂತೆ. ಯಾಕಂದ್ರೆ ಇದೇ ಕಿಚನ್ ಅಲ್ಲಿ ಇಬ್ರು smart ಇಲ್ಲ ನಾನು. ಲೆಫ್ಟ್ ಹ್ಯಾಂಡರ್ಸ್ ಇದಾರೆ ಅಂತ. ಹೌದಾ? ನೀವುನಾ? ಅದಕ್ಕೆ ಹೇಳ್ಕೊತಿದ್ದೀರಾ? ನಾನು ಯಾಕೆ ಹೇಳ್ಕೊಂಡು ಹೋಗ್ತಾವ್ರೆ ಅನ್ಕೊಂಡೆ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ. ಆಗಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮಿಕ್ಸಿಗೆ. ಇದು ಆಗಿದೆ ಅನ್ಸುತ್ತೆ. ಓಕೆ, ಡ್ರೈ ರೋಸ್ಟ್ ಆಗ್ತಿದೆ ಅನ್ಸುತ್ತೆ ಅಂದ್ರೆ ಯಾರಾದ್ರೂ ಬಂದು ಹೇಳ್ಬೇಕಾ? ನೋಡ್ಬಿಟ್ಟು ಆಗಿದೆ ಆಗಿದೆ ಅಂತ ಸಾಕು. ಆಗಿದೆ. ಇವಾಗ ಮಿಕ್ಸರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀರಾ? ಈಗ ಡ್ರೈ ರೋಸ್ಟ್ ನಲ್ಲಿ ನೀವು ಗೋಡಂಬಿ, ಬಾದಾಮಿ ಮತ್ತೆ ಏಪ್ರಿಕಾಟ್ ಹಾಕಿದಿರಾ? ಹೌದು, ಅಕ್ರೂಟ್ ಹಾಕಿದ್ದೀನಿ. ಇವಾಗ ದ್ರಾಕ್ಷಿ ಹಾಕ್ಬಿಡೋಣ. ಸೊ ದ್ರಾಕ್ಷಿನೂ ಹುರ್ಕೊಳ್ಳೋ ಅಗತ್ಯನೇ ಬೇಡ ಅಲ್ವಾ? ಓಕೆ. ಏನೇನು? ಗೋಡಂಬಿ, ದ್ರಾಕ್ಷಿ ಮತ್ತೆ ಬಾದಾಮಿ, ಅಕ್ರೋಟ್. ಅದೇನ ಅದು ಕನ್ನಡದಲ್ಲಿ ಹೇಳ್ರಿ. ನಮ್ಮ ವಾಲ್ನಟ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಕರೆಯೋದು. ಕನ್ನಡದಲ್ಲಿ ಅಕ್ರೋಟ್ ಅಂತಾರ ಅದನ್ನ. ಇದು ಬ್ರೈನ್ ಶೇಪ್ ಇರುತ್ತಲ್ವಾ, ಸೊ ತಿಂದವ್ರಿಗೆ ಬ್ರೈನ್ ತುಂಬಾ ಒಳ್ಳೇದು. ಎಸ್ಪೆಷಲಿ ದಿನ ಅಟ್ಲೀಸ್ಟ್ ಮಿನಿಮಮ್ 2-3 ತಿನ್ಬೇಕು, ಮಕ್ಳಿಗೆ ಕೊಡ್ಬೇಕು. ಸೊ ಇವಾಗ ನ್ಯಾಚುರಲ್ ಸ್ವೀಟರ್ಸ್ಗೆ ಡೇಟ್ಸ್ ಹಾಕೋಣ. ಬ್ರೈನ್ ಇಲ್ದೇದವ್ರು ತಿನ್ಬೇಕು, ಇರೋರ್ಗೆ ಬೇಡ. ಬ್ರೈನ್ ಅಲ್ಲಿ ಬುದ್ಧಿ ಹೆಚ್ಚು ಮಾಡ್ಬೇಕಂದ್ರೆ ತಿನ್ಬೇಕು, ಹಾಕು ಅನ್ಸುತ್ತೆ ಅಷ್ಟು. ಓಕೆ. ಸೊ ಇವಾಗ ನಾವು ಪ್ರಪೋರ್ಷನ್ ಎಷ್ಟು ಹಾಕೋಬೇಕು ಅಂದ್ರೆ ಎಲ್ಲ ಈಕ್ವಲ್ ಆಗಿ ಹಾಕೋಬೇಕಾ? 1/4 ಕಪ್. ಅಂದ್ರೆ ನಿಮ್ ಎಷ್ಟ್ ಜನ ಬೇಕು ಅದ್ರ ಮೇಲೆ. ನಾನು ಇವಾಗ ಖರ್ಜೂರ ಜಾಸ್ತಿ ಹಾಕೋಬೇಕು. ಖರ್ಜೂರ ಸ್ವಲ್ಪ ಜಾಸ್ತಿ, ಬಿಕಾಸ್ ಸ್ವೀಟ್ ಜಾಸ್ತಿ, ಆಮೇಲೆ ಅದು ಥಿಕ್ನೆಸ್ ಅಂಟು ನೀಟಾಗಿ ಬರ್ಲಿ ಅಂತ. ಓಕೆ. ಡೇಟ್ಸ್ ಆಯ್ತು. ಇವಾಗ ಒಂದ್ ಸ್ವಲ್ಪ ಕೋಕೋ ಪೌಡರ್ ಹಾಕೋಣ. ಅಂದ್ರೆ ಚಾಕ್ಲೇಟಿ ಫ್ಲೇವರ್ ಬರ್ಬೇಕು ಅಂದ್ರೆ ಕೋಕೋ ಪೌಡರ್ ಹಾಕಿ ಚೂರು. ಓಕೆ. ಸೊ ಕೋಕೋ ಪೌಡರ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಚಾಕ್ಲೇಟಿ ಫ್ಲೇವರ್, ನಟ್ಟಿ ಫ್ಲೇವರ್ ತರ ಚೆನ್ನಾಗಿರುತ್ತೆ. ಹಾಕಿಲ್ಲ ನಾಟಿ ಫ್ಲೇವರ್ ಆಗ್ಬಿಡುತ್ತೆ. ಹಾಗಿಲ್ಲ ಅಂದ್ರೆ ನಾಟಿ. ಸೊ ಇವಾಗ ಕೋಕೋ ಪೌಡರ್ ಇದ್ರೆ ಮಿಕ್ಸಿ ಮಾಡೋಣ. ನೋಡಿ ಸಾಕಾ? ಸಾಕು. ಓಕೆ. ಸೊ ಇದನ್ನ ಬೋಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂತೀರಾ? ಎಸ್. ವಾವ್, ಒಂಥರ ಗಟ್ಟಿಯಾಗಿ ಬ್ರೌನ್ ಆಗಿದೆ. brownish ಬರುತ್ತೆ. ಸೊ ಚಪಾತಿ ಉಂಡೆ ಬರುತ್ತಲ್ವಾ, ಅದು ಸ್ವಲ್ಪ ಇನ್ನು ಗಟ್ಟಿ ಇದ್ರೆ ಹೇಗಿರುತ್ತೆ ಅದೇ ತರ ಆಗಿದೆ ಕನ್ಸಿಸ್ಟೆನ್ಸಿ. ಅಲ್ಲಮ್ಮ ಅದನ್ನ ಅನ್ಕಲರ್ ಆಗೋಯ್ತು, ಇವ್ರ ಕಲರ್ ಇದ್ದಿತ್ತು. ಸೊ ಇವಾಗ ನೀವು ಹಾಕೊಂಡಿದ್ ಕ್ವಾಂಟಿಟಿ 1/4 ಕಪ್. Yes, ಚೂರ್ yes. ಕಾಲ್ ಭಾಗದ ಕಪ್ಗೆ ಅಂದಾಜಾಗಿ ಒಂದು 5 ಉಂಡೆ ಆಗ್ಬೋದಾ? ಆಗ್ಬೋದು ಮೋಸ್ಟ್ಲಿ. ಓ, ಅದ್ರಲ್ಲೇ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಹೌದು, ಡ್ರೈ ಫ್ರೂಟ್ಸ್ ನ್ಯಾಚುರಲ್. ಅವ್ರಿಗೂ ಕೊಡಿ ಉಂಡೆ ಕಟ್ಟಕ್ ಸುಮ್ನೆ ನಿಂತ್ಕೊಂಡಿದ್ರೆ ಹಿಂಗೆ. ನಾನ್ ಕೈ ತೊಳೆದಿಲ್ಲ, ಕಟ್ಟಿ ಹಿಂಗೆಲ್ಲ ಕಲ್ತಿರ್ಬೇಕು. ಗಂಡ್ಮಕ್ಳು ಎಲ್ಲಾ ಮಾಡ್ಬೇಕು. ಎಲ್ಲ ಗಂಡ್ ಮಕ್ಳೇ ಮಾಡೋದು. ಗಂಡ್ಮಕ್ಳಿಗೆ ಹಿಂಗೆ ಕೆಲ್ಸ ಹೇಳ್ತಿದ್ರೆ ನೀವು ಹೋಟ್ಲಿಗೆ ಹೋಗಿ ತಿಂತೀರಲ್ಲ, ಏನ್ ಭಟ್ರು ಹೆಣ್ಮಕ್ಳ ಇರ್ತಾರೆ. ಹಂಗಲ್ಲ, ಮನೇಲಿ ಅಡುಗೆಲ್ ಫೇಮಸ್ ಭೀಮಸೇನ ನಳ ಮಹಾರಾಜ. ನಿಮಗೆ ಇದೆಲ್ಲ ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಾ, ಬಿಡಿ ಹೋಗ್ಲಿ. ಸತ್ಯನೇ, ಯಾವ ಎಷ್ಟು ದಿನ ಬೇಕಾದ್ರೂ ಹೇಳಲೇಬೇಕಲ್ಲ. ನಿಮಗೆ ಇದೆಲ್ಲ ಟ್ರೈನಿಂಗ್ ಚಿಕಣ್ಣ ಬರುತ್ತೆ ನಮ್ಗೆ. ಮದ್ವೆ ಆದ್ಮೇಲೆ ನಿಮ್ಮ ಹೆಂಡತಿ ಬಂದ್ಬಿಟ್ಟು Yes. ಚಿಕ್ಕ ಒಂಚೂರು ಇದ್ ಮಾಡ್ಕೊಡಿ ಅಂತ ಹೇಳಿದ್ರೆ ಅವಾಗ ನೀವು ಇದೆಲ್ಲ ಕೂರ್ಸ್ಬಿಟ್ಟು ನೀನ್ ಕೂತ್ಕೊಂಡು ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ. ನೋಡೋಣ ಎಷ್ಟು ದಿನ ಮಾಡ್ತೀರಾ ಅದನ್ನ ಅಂತ. ಇದೇನ ಕೈಮಾ ಉಂಡೆ ತರ ಕಟ್ತಾ ಇದೀರಾ? ಹಾ, ಹೌದು. ಚಿಕ್ಕದ ಕ್ಯೂಟ್ ಆಗಿ ಕಟ್ರಿ. ಹಾ, ಏನ್ ಮಾಡ್ತಾ ಇದ್ದೀರಾ ನೀವು? ಕೈಮಾ ಅವ್ರು ಉಂಡೆ ಚಿಕ್ಕದಾಗಿ ಮಾಡಿ ಅಂದ್ರು. ಇವಾಗ ಇದು ನಾನು, ಇದು ಇವರು. ಬ್ಲಾಕ್ ಅಂಡ್ ವೈಟ್. ಇವಾಗ ಕಂಪೇರ್ ಮಾಡಿದೀರಾ. ಹಾಗಿದ್ರೆ Yes. ನಮ್ಮ ಹೀರೋಯಿನ್ಗೆ ಯಾವ್ಯಾವ ಸ್ವೀಟ್ ಕಂಪೇರ್ ಮಾಡ್ತೀರಾ? ಅಂದ್ರೆ ಯಾವ್ಯಾವ ಸ್ವೀಟಿಗೆ ಹೋಲಿಸ್ತೀರಾ ಮಲೈಕಾನ? ಇದು ನಟ್ಟಿ ಉಂಡೆ. ಅದ್ ನೀವು. ಮೂರ್ ಸ್ವೀಟ್ ಹೇಳ್ಬೇಕಪ್ಪ. ನಂಗೆ ಸ್ವೀಟ್ ಬಗ್ಗೆ ಗೊತ್ತಿಲ್ಲ, ನಾವೆಲ್ಲ ಬಾಡ್ ತಿನ್ನೋರು. ನಾನೊಂದ್ ಸ್ವೀಟ್ ಇಲ್ಲ. ಹಾ. ಅವ್ರ ಹೆಸರಲ್ಲೇ ಮಲೈಕಾ ಇದೆ. ಮಲೈ ಸ್ಯಾಂಡ್ವಿಚ್ ಬರುತ್ತೆ ನೋಡಿ. ಮಲೈ ಸ್ಯಾಂಡ್ವಿಚ್. ರಸ್ಮಲೈ ಗೊತ್ತಾ? ರಸ್ಮಲೈ. ಅಯ್ಯೋ, ಲುಕ್ಸ್ ಸೋ ನೈಸ್. ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿದೆ ನನ್ಗೂ. ಅದು ಮಲೈಕಾ ಅವ್ರು ಮಾಡಿರೋ ಒಂದು ಸಖತ್ತಾಗಿರೋ ನಟಿ ಲಡ್ಡು. ಈಗ ಇದು ನೋಡಿ ಇನ್ನೊಂದ್ ನೆನಪಾಯ್ತು ನಂಗೆ. ಇನ್ನೂ ಒಂದ್ ಕಡೆ ಇದನ್ನ ತಿನ್ಬೋದು. ಹುಡುಗಿ ನೋಡಕ್ ಬರ್ತಾರಲ್ಲ, 100% ಇದನ್ನ ಮಾಡ್ಕೊಟ್ರೆ ಹುಡುಗ ಇದಕ್ಕೆ ಬಿದ್ದೋಗ್ತಾನೆ.
ಸೊ ಮಲೈಕ ಅವರೇ, ಇವಾಗ ಪ್ರೀತಿಯಿಂದ ಮಾಡಿರೋ ಉಂಡೆನ ನಮ್ಮ ಚಿಕ್ಕಣ್ಣ ಅವ್ರಿಗೆ ತಿನ್ಸ್ಬೇಕು. ಪುಟಾಣಿ ಉಂಡೆನೆ ಅವ್ರಿಗೆ ಫಸ್ಟ್ ತಿನ್ಸ್ತೀನಿ. ಚಿಕ್ಕ ಉಂಡೆನ ಚಿಕ್ಕಣ್ಣ ಅವ್ರಿಗೆ ತಿನ್ಸ್ಬೇಕು. ಓಕೆ ಪ್ಲೀಸ್. ಬಿತ್ತು ಹೋಗೈತೆ. ಇದು ನಾನು ಅದು ಅವರು ಅಂದಿದ್ದೆ, ಅವ್ರು ಬಿದ್ದೋದ್ರು. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ ಮಾತ್ರ. ಅಂದ್ರೆ ಸಕ್ಕರೆ ಏನಾದ್ರು ಕಮ್ಮಿ ಅನ್ಸುತ್ತಾ? ಅಂದ್ರೆ ಸ್ವೀಟ್ನೆಸ್ ಸ್ವೀಟ್ ಜಾಸ್ತಿ ಇಲ್ಲ, ಹಿಂಗೆಲ್ಲ ಪರ್ಫೆಕ್ಟ್ ಆಗೈತೆ. ನಂಗೆ ಈಗ ಒಂದ್ ಲೆವೆಲ್ ಒಂಚೂರು ಪವರ್ ಬಂದಂಗ ಆಯ್ತು. ಪವರ್ ಬಂದಂಗ ಆಯ್ತಾ? ಹಂಗಾರೆ ಇದು ಪವರ್ ನಟ್ಟಿ ಲಡ್ಡು. ಅವ್ರು ನಮ್ಮ ಹುಡುಗಿಗೆ ತಿನ್ಸ್ಬೇಕು ನೀವು. ಆಕ್ಚುಲಿ ಸಖತ್ತಾಗಿದೆ. ನಮ್ಮಮ್ಮ ಮಾಡಿದ ಟೇಸ್ಟಿಗೆ ಒಂದ್ ಸ್ವಲ್ಪ ಮ್ಯಾಚ್ ಮಾಡ್ಬೋದು ಅಂತ ಅನ್ಸುತ್ತೆ. ವೆರಿ ನೈಸ್. ಈಗ ನನಗೆ ನೀವಿಬ್ರು ತಿಂತಿರೋದ್ ನೋಡಿದ್ರೆ ಎಲ್ಲೋ ಕೇಳಿದ್ದೆ ಅಮ್ಮ ಮಾಡ್ದಂಗೆ ಇದೆ ಅಂತ. ನಾನು ಚಿಕನ್ ಕಾಯಿಲೆ ತಿನ್ಸ್ಕೋಬೇಕು ಅಂತ ಅನ್ಸ್ತಿದೆ. ಓಕೆ, ನೋಡ್ರಿ, ಇದು ತಿಂದ್ರೆ ಮಾತೇ ಬರಲ್ಲ, ಬರೀ ಸ್ವಾದನ ಅನ್ಭವಿಸ್ತಾ ಇರ್ತೀವಿ, ಹಂಗಿದೆ ನಿಜ. 1 ಬೈಟ್ ವಾವ್, 2 ಬೈಟ್ ವಾವ್ ವಾವ್, 3 ಬೈಟ್ ಏನಾದ್ರು ತಿಂದ್ರೆ ವಾವ್ ವಾವ್ ವಾವ್, ಟೇಸ್ಟಿಂಗ್ ಲೈಕ್ ವಾವ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಶೂಟಿಂಗ್ ಅಲ್ಲಿ ಡೈಲಿ ಮಾಡಿಸ್ಕೊತಾ ಇದೆ. ಮತ್ತೆ ಶೂಟಿಂಗ್ ಯಾರು ಮಾಡೋದು? ಇದು ಇನ್ನೂ ತರ್ತರಿ ಆಗಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ. ಬಟ್ ಡೆಫಿನೆಟ್ಲಿ ಚಿಕ್ಕ ಮಕ್ಳಿಗೆ ಏನು ಬಾಯಿಗೆ ಸಿಗ್ಬಾರ್ದು ಅಂದ್ರೆ ಅದು ಸುಮ್ನೆ ಹಿಂಗೆ ಬಾಯಲ್ಲಿ ಇಟ್ಕೊಂಡು ಚೀಪ್ಕೊಂಡು ಹೋಗ್ಬೋದು. ಸೊ ದಟ್ ಅದ್ ಕರ್ಗೋರ್ಗು ಯು ಹ್ಯಾವ್ ದಟ್ ಫ್ಲೇವರ್, ಅ ಬರ್ಸ್ಟ್ ಆಫ್ ಎಲ್ಲಾ ಡ್ರೈ ಫ್ರೂಟ್ಸ್ ಟುಗೆದರ್. ಇದನ್ನ ತಿಂದ್ರೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಆಪ್ಷನ್ ಅಂತ. ಮತ್ತೆ ಸ್ವೀಟ್ ಕೂಡ ಮೈಲ್ಡ್ ಆಗಿದೆ, ಕೋಕೋ ಪೌಡರ್ ಒಂದ್ ಸ್ವಲ್ಪ ಹಾಕಿರೋದಕ್ಕೆ ಆ ಚಾಕೋ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ. ಈ ಒಂದು ಪವರ್ ಪ್ಯಾಕ್ಡ್ ಹೆಲ್ದಿ ನಟ್ಟಿ ಲಾಡು ಮಾಡುವಂತಹ ವಿಧಾನ ಹೇಗೆ ನೋಡ್ಕೊಂಬನ್ನಿ. ನಟ್ಟಿ ಲಡ್ಡು ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಡ್ರೈ ಫ್ರೂಟ್ಸ್ ಗಳನ್ನ ಫ್ರೈ ಮಾಡಿಕೊಳ್ಳಿ. ಒಂದು ಜಾರ್ಗೆ ಹಾಕಿಕೊಂಡು ಒಣ ದ್ರಾಕ್ಷಿಯನ್ನ, ಖರ್ಜೂರ, ಕೋಕೋ ಪೌಡರ್ ಹಾಕಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿಕೊಂಡಂತಹ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿಕೊಂಡು ಉಂಡೆಯನ್ನ ಮಾಡಿಕೊಂಡರೆ ನಟ್ಟಿ ಲಾಡು ರೆಡಿ. ಅದ್ಭುತವಾಗಿರೋ ಲಾಡು ತಿಂದ್ವಿ, ತುಂಬಾನೇ ಟೇಸ್ಟಿ ಆಗಿತ್ತು. ಇದೇ ಎನರ್ಜಿನಲ್ಲಿ ಸಿನಿಮಾ ಬಗ್ಗೆ ಮಾತಾಡೋಣ ಅಲ್ವಾ? ಮಲೈಕ, ನಿಮ್ಮನ್ ಕೇಳಕ್ ಇಷ್ಟಪಡ್ತೀನಿ. ಹಿಟ್ಲರ್ ಕಲ್ಯಾಣದಲ್ಲಿ ನಿಮ್ ಕ್ಯಾರೆಕ್ಟರ್ ನ ಇಡೀ ಕರ್ನಾಟಕ ನೋಡಿದೆ, ಅದನ್ನೆಲ್ಲರೂ ಇಷ್ಟಪಟ್ಟಿದ್ದಾರೆ ಅಲ್ವಾ? ಒಂಥರ ತರ್ಲೆ ಬಬ್ಲಿ ಕ್ಯೂಟ್ ಹುಡುಗಿ ಅಲ್ವಾ? ಸೊ ಈ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್ ಹೇಗಿದೆ? ತುಂಬಾ ನಾನು ಹೇಳಕ್ ಆಗಲ್ಲ, ಬಟ್ ತುಂಬಾ ಕ್ಯೂಟ್ ಆಗಿ, ಬಬ್ಲಿ ಆಗಿ, ತುಂಬಾ ಫ್ಯಾಂಟಸಿ, ತುಂಬಾ ಆಸೆ, ಯಾವಾಗ್ಲೂ ಎನರ್ಜೆಟಿಕ್ ಆಗಿರೋ ಒಂದ್ ಹುಡುಗಿ, ಒಂದ್ ಕ್ಯಾರೆಕ್ಟರ್ ಪಾತ್ರ. ಅದೇ ಓಕೆ. ಚಿಕ್ಕಣ್ಣ, ಅಧ್ಯಕ್ಷ ಸಿನಿಮಾ ನಾವೆಲ್ಲರೂ ನೋಡಿದೀವಿ. ಈಗ ಅದೇ ಟೈಟಲ್ ಇಟ್ಕೊಂಡು ಅಧ್ಯಕ್ಷ ತರಾನೇ ಉಪಾಧ್ಯಕ್ಷ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತಾ? ಆಗ್ಲೇಬೇಕು. ಯಾಕೆಂದ್ರೆ ಇದು ನಾವು ಫೋಕಸ್ ಮಾಡಿದೆ ಎಂಟರ್ಟೈನ್ಮೆಂಟ್. ನಾನು ಮಾಡ್ತಾ ಇದ್ದೀನಿ, ನಾನೊಂದು ಹೀರೋ ಮಾಡ್ತಿದ್ದೀನಿ ಅಂದ್ರೆ ಇನ್ನೇನೋ ಒಂದು ದೊಡ್ಡ ಲವ್ ಸ್ಟೋರಿ, ಲವ್ ಬ್ಯಾಕ್ ಡ್ರಾಪ್ ಇಲ್ಲ ಮಾಸ್ ಇಟ್ಕೊಂಡು ಆ ತರದೆಲ್ಲ ಎಕ್ಸ್ಪೆಕ್ಟು ಮಾಡಲ್ಲ. ನಾನು ಮಾಡಿರೋದು ವರ್ಕು ಆಗಲ್ಲ. ಸೊ ಹಂಗಾಗಿ ಕಾಮಿಡಿನ ತುಂಬಾ ಫೋಕಸ್ ಮಾಡಿದ್ವಿ. ಅದು ಹೆಂಗೆ ಅಂದ್ರೆ ಹೆಲ್ದಿ ಆಗಿರ್ಬೇಕು. ಹೋಲ್ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರು ಯಾರಿಗೂ ಮುಜುಗರ ಅನ್ಸ್ಬಾರ್ದು. ಅಧ್ಯಕ್ಷ ಆಗೋ ಉಪಾಧ್ಯಕ್ಷ ಆಗೋ ಸಿನಿಮಾ ಕ್ಯಾರೆಕ್ಟರ್ಸ್ ಗಳಲ್ಲಿ ಏನಾದ್ರು ಸಿಮಿಲಾರಿಟೀಸ್ ಇರುತ್ತಾ? ನೀವಿದ್ದೀರಲ್ವಾ? ಯಾಕೆ ಅಂದ್ರೆ ಇದು ಕಥೆನೇ ಅಧ್ಯಕ್ಷ ಕಂಟಿನ್ಯೂಷನ್ ಸ್ಟೋರಿ. ಸೊ ಅಧ್ಯಕ್ಷ ಯಾರ್ಯಾರು ನೋಡಿರ್ತಾರೆ ಈಸಿಲಿ ಕನೆಕ್ಟ್ ಆಗುತ್ತೆ, ಯಾರ್ಯಾರು ನೋಡಿಲ್ಲ ಅವ್ರಿಗೂ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಮುಂಚೆನೆ ಸ್ವಲ್ಪ ವಾಯ್ಸ್ ಓವರ್ ಸ್ಟೋರಿನ ನರೇಟ್ ಮಾಡಿ ಶುರು ಮಾಡ್ತಾ ಇದೀವಿ. ಸೊ ಅಧ್ಯಕ್ಷದಲ್ಲಿ ಯಾರ್ಯಾರು ಇದ್ರು ಎಲ್ಲಾ ಕ್ಯಾರೆಕ್ಟರ್ಗಳು ಸೇಮ್ ಕ್ಯಾರೆಕ್ಟರ್ಗಳೇ. ಅದೇ ಊರು ಗಿಜ್ಜಾಪುರ ಅಂತ. ಅಲ್ಲಿ ನಾನು ಅಧ್ಯಕ್ಷದಲ್ಲಿ ಉಪಾಧ್ಯಕ್ಷ ಇದ್ದೆ, ಇದ್ರಲ್ಲೂ ಉಪಾಧ್ಯಕ್ಷನೇ. ಆಮೇಲೆ ಇದು ಅಧ್ಯಕ್ಷ ಫುಲ್ ಊರಲ್ಲಿ ಸ್ಟಾರ್ಟ್ ಆಗಿ ಊರಲ್ಲೇ ಮುಗ್ದೋಗಿತ್ತು. ಇದು ಹಂಗಿಲ್ಲ, ಊರಿಂದ ಫಾರಿನ್ಗೆ ಹೋಗ್ತಾರಾ? ಫಾರಿನ್ ಹೋಗ್ಬೋದಿತ್ತು, ಬಟ್ ನಮ್ ಕಥೆಯಲ್ಲಿ ಫಾರಿನ್ ಹೋದ್ರೆ ವೇಸ್ಟ್, ಯೂಸ್ ಇಲ್ಲ. ಸೊ ಹಂಗಾಗಿ ಟ್ರಾವೆಲಿಂಗ್ ಇದೆ ಕರ್ನಾಟಕದಲ್ಲಿ. ಬ್ಯೂಟಿಫುಲ್ ಪ್ಲೇಸಸ್ ಗಳು ಏನೇನಿದೆ ಅದನ್ನ ಯಾರು ಎಲ್ಲ ತೋರಿಸಿರ್ತಾರೆ, ಬಟ್ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾವು ಬೇರೆ ತರ ತೋರಿಸಿದೀವಿ. ಸೊ ಈಗ ಫಾರ್ ದ ಫಸ್ಟ್ ಟೈಮ್ ನಾಯಕ ನಟನಾಗಿ ನಮ್ಮ ಮುಂದೆ ಬರ್ತಾ ಇದ್ದೀರಾ, ನಮಗಂತೂ ತುಂಬಾನೇ ಖುಷಿನಪ್ಪ ಅದ್ರ ಬಗ್ಗೆ. ಇದೇ ತರ ಈ ಸಿನಿಮಾ ನಿಮ್ಮ ಪಾಲ್ಗೆ ಇನ್ನೇನ್ ಫಸ್ಟ್ ಅಂದ್ರೆ ಇನ್ನೇನೇನ್ ವಿಷಯಗಳಿಗೆ ಫಸ್ಟ್ ಬರುತ್ತೆ? ಅಲ್ಲ, ತುಂಬಾ ಫಸ್ಟ್ ಇದೆ ನಮ್ ಸಿನಿಮಾದಲ್ಲಿ. ಏನಕ್ಕೆ ಅಂದ್ರೆ ನಾನು ಹೀರೋ ಆಗಿ ಮಾಡ್ತಿರೋದು ಫಸ್ಟ್ ಟೈಮು, ಹೀರೋಯಿನ್ ಫಸ್ಟ್ ಟೈಮು, ಮತ್ತೆ ಒಬ್ರು ಸಿಂಗರ್ ಈ ಸರಿಗಮಪನಲ್ಲಿ ಶಿವಾನಿ. ನಮ್ ಜಿ ತಂಡನೇ ಇದೆ ಹಾಗಿದ್ರೆ. ಆಮೇಲೆ ಇನ್ನೊಂದು ಕೋರಿಯೋಗ್ರಾಫರು ಶ್ರೀರಸ್ತು ಶುಭಮಸ್ತು ಅಲ್ಲಿ ಅವ್ರು ಒಂದ್ ನೆಗೆಟಿವ್ ಲೀಡ್ ಮಾಡ್ತಾ ಇರೋರು ಫಸ್ಟ್ ಟೈಮು. ಈ ತರದ ಸುಮಾರು ಫಸ್ಟ್ ಅನ್ನೋದಿದೆ. ಸೊ ಹಂಗಾಗಿ ನಾನು ಫಸ್ಟ್ ಟೈಮ್ ಒಂದು ಹೀರೋ ಅನ್ನೋದು ಮಾಡ್ತಿದ್ದೀನಿ ಅಲ್ವಾ?
ಅಂದ್ರೆ ಚಿಕ್ಕಣ್ಣ ಅವ್ರನ್ನ ಡ್ಯಾನ್ಸ್ ಮಾಡೋದು ಫೈಟ್ಸ್ ಮಾಡೋದೆಲ್ಲ ನೋಡ್ಬೋದಾ ಸಿನಿಮಾದಲ್ಲಿ? ಎಲ್ಲ ಮಾಡ್ಬೋದಿತ್ತೇನೋ, ಬಟ್ ನಮ್ ಕತೆಗೆ ಓಕೆ ಬೇಕಾಗಿಲ್ಲ. ನಾವೇನಾದ್ರೂ ಓಕೆ ಹೀರೋ ಆಗ್ತಿದೀನಿ ನಾನು ಫೈಟ್ ಮಾಡೋಣ ಅಂತ ಹಾಕಿದ್ರೆ ತುರುಕ್ದಂಗಿರುತ್ತೆ. ಅಟ್ಲೀಸ್ಟ್ ಡ್ಯಾನ್ಸ್ ಮಾಡಿದೀರಾ? ಡ್ಯಾನ್ಸ್ ಏನೋ ಚೂರುಪರ್ ಕಲ್ತ್ಕೊಂಡು ಸಖತ್ತಾಗೆ ಮಾಡಿದ್ದಾರೆ. ಗೊತ್ತಿರ್ಲಿಲ್ಲ. ಕೊರಿಯೋಗ್ರಾಫರ್ ತುಂಬಾ ಕಷ್ಟ ಕೊಟ್ಟಿದಾರಾ? ಪಾಪ ಹುಡುಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಬಂದು ರಿಹರ್ಸಲ್ ಮಾಡಿಸಿ ಒಂದ್ 15 ದಿನ ಪರ್ಸನಲ್ ಆಗಿ ಕೇರ್ ತಗೊಂಡು ಎಲ್ಲ ಮಾಡಿಸಿ ಚೆನ್ನಾಗಿ ಬಂತು. ಆ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಇನ್ಯಾಕ್ ತಡ, ನಮ್ಮ ಶೋ ನಲ್ಲಿ 2 ಸ್ಟೆಪ್ ನೋಡ್ಲೇಬೇಕು ಚಿಕ್ಕಣ್ಣ ಅವ್ರದ್ದು. ಆಯ್ತು. ಓಕೆ, ಬಳ್ಳಿ ಮ್ಯೂಸಿಕ್. ಅರೆ ವಾ, ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರಿಯಲಿ ಇಬ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಚಿಕ್ಕಣ್ಣ ಅವರು ಫಸ್ಟ್ ಟೈಮ್ ಡಾನ್ಸ್ ಮಾಡಿದ್ದಾರೆ. ಈಗ ಫಸ್ಟ್ ಟೈಮ್ ನಮ್ ಕಪಲ್ಸ್ ಕಿಚನ್ ಅಲ್ಲಿ ಈಗ ಅಡಿಗೆ ಮಾಡ್ತಾರೆ. ಖಂಡಿತ. ಸೊ ಇವಾಗ ನೀವೇನ್ ಮಾಡ್ತೀರಾ ಅಂತ ಕಿಚನ್ ಹೋಗಿ ಹೇಳ್ತೀರಾ? Yes. ಪ್ಲೀಸ್ ಬನ್ನಿ. ನೀವು 100% ನಂಗೆ ಮಾತು ಕೊಟ್ಟಿದ್ದೀರಾ. ಹೌದು. ಯಾಕಂದ್ರೆ ಅವ್ರು ಮಾಡಿದ್ ನಾನ್ ತಿಂದಿದ್ದೀನಿ, ನಾನ್ ಮಾಡಿದ್ ನೀವು ಅವ್ರಿಗೆ ತಿನ್ನಿಸ್ಲೇಬೇಕು. ತಿಂತೀನಿ. ಏನ್ ಮಾಡ್ತಾ ಇದ್ದೀರಾ? ಅದೇ ಸ್ಪೆಷಲ್ ಇವತ್ತು ನಾನ್ ಮಾಡ್ತಾ ಇರೋದು ಡಾಬಾ ಸ್ಟೈಲ್ ಕಡಾಯಿ ಚಿಕನ್ ಅಂತ. ಅರೆ ವಾ, ಹೌದು. ಯಾರು ತಿನ್ನಲ್ಲ, ಅದು ಡಾಬಾ ಸ್ಟೈಲ್ ಚಿಕನ್ ಅಂದ್ರೆ. ಯಾಕೆ ಮುಖ ಕಿವುಚ್ಕೊಂಡಿದ್ದೀರಾ? ನಾನ್ ಪ್ಯೂರ್ ವೆಜಿಟೇರಿಯನ್, ನಾನ್ ತಿನ್ನಲ್ಲ ಅಂತ ಅವ್ರಿಗೆ ಗೊತ್ತು, ಅಯ್ಯಯ್ಯೋ. ಅಂದ್ರೂ ಚಿಕನೇ ಮಾಡ್ತಾ ಇದಾರೆ ಇವತ್ತು. ನಾನ್ ಕಮಿಟ್ ಆಗ್ಬಿಟ್ಟಿದ್ದೀನಿ ತಿನ್ಸ್ತೀನಿ ಅಂತ. ಏನೋ ಪನ್ನೀರ್ ಏನೋ ಬರುತ್ತೆ ಅಂದ್ರೆ ಚಿಕನ್. ಇದು ಸಖತ್ತಾಗಿರುತ್ತೆ, ಎಕ್ಸ್ಟ್ರೀಮ್ ಲೆವೆಲ್ ಟೇಸ್ಟ್ ಇರುತ್ತೆ. ಇವರು ಅದೃಷ್ಟ ಇಲ್ಲ ತಿನ್ನಕ್ಕೆ, ಬಿಡ್ರಿ, ನೋ ಪ್ರಾಬ್ಲಮ್. ಓಕೆ, ಸೊ ಚಿಕನ್ ಹೇಳಿ, ಇವಾಗ ಡಾಬಾ ಸ್ಟೈಲ್ ಕಡಾಯಿ ಚಿಕನ್ ಮಾಡಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವ್ದು? ಅರ್ಧ ಕೆಜಿ ಚಿಕನ್, Okay. 4 ಟೊಮೊಟೊ ಸಾಕು. ಅರ್ಧ ಕೆಜಿಗೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಸಾಕು. ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು, ಮತ್ತೆ ಸ್ವಲ್ಪ ಶುಂಠಿ Okay. ಹಿಂಗೆ ಸ್ಟ್ರೇಟ್ ಕಟ್ ಮಾಡ್ಕೋಬೇಕು. ಸೊ ಹಂಗಾಗಿ ಈ ಶುಂಠಿ, ಒಂದು 8 ಹಸಿ ಮೆಣಸಿನ್ಕಾಯಿ. ಸರಿ. ಇದನ್ನ ನಾವು ಹಂಗೆ ಬೇಕಾದ್ರೂ ಹಾಕ್ಬೋದು, ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಬೋದು. ಇದು ಮಾಡ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಎಣ್ಣೆ. ಸೂಪರ್ ಕಲರ್. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು. ಅಲ್ಲ, ಆಮೇಲೆ ಎಣ್ಣೆ ತುಪ್ಪ ಏನು ಉಪಯೋಗಿಸದೆ ಮಾಡಿರೋದು. ಇವ್ರೆಲ್ಲ ಫುಲ್ ಕ್ಯಾಲರೀಸ್ ಇರೋದೇ ಮಾಡ್ತಾ ಪಕ್ಕ ಇದ್ದಾರೆ. ನಾಟಿರಿ ನಾವು, ಅದೇನು ಕ್ಯಾಲರೀಸ್ ಅಂತ ಎಲ್ಲಿಂದ ಒನ್ಸ್ ಇನ್ ಅ ವೈಲ್ ಓಕೆ ಅಲ್ವಾ? ಏನ್ ದಿನ ತಿನ್ನಕ್ಕಾಯ್ತದ? ದಿನ 3 ಹೊತ್ತು ತಿನ್ಕ ದಿನ ಕೂತಿರಿ, ತಿನ್ನಲ್ಲ ಹೀಟು ನೀವು? ಕಿತ್ಕೊಂಡು ಹೋಗ್ಬಿಡ್ತದ ಅದ್ರಲ್ಲಿ, ದಿನ ಗೊತ್ತಿಲ್ಲ. ದಿನ ತಿಂತಾರೆ ಇವರು. ಶುರು ಮಾಡೋಣ. ಓಕೆ, ಈಗ ಫಸ್ಟಿಗೆ ಈ ತರದ್ದು ಒಂದು ನಮ್ಮ ಮನೇಲಿ ಹೆಂಗಿರುತ್ತೆ ಅದು, ಇಲ್ಲ ಅಂದ್ರೆ ಒಂದು ಬಾಂಡ್ಲಿ ಅಂತ ಬರ್ತದೆ ಊರ್ ಕಡೆ, ಅದನ್ನು ಬೇಕಾದ್ರೆ ಇಟ್ಕೊಬಹುದು. ಓಕೆ, ಸೊ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಿದ್ದೀನಿ. Okay, okay. ಮೆಣಸಿನಕಾಯಿ ಒಂದು 5 ಮೆಣಸಿನ್ಕಾಯಿ cut ಮಾಡೋದು ಬೇಡ್ವಾ? ಸಾಕು, ಕಟ್ ಮಾಡಬೇಕು. ಈಗ ಎಣ್ಣೆ ಬೆಂದಿದೆ. ಈಗ ನಾವು ಚಿಕನ್ನ ಹಾಕ್ಬೇಕು. ಸ್ವಲ್ಪ ದೂರದಿಂದ ಸ್ಲೋ ಆಗಿ ಹಾಕಿದ್ರೆ ಒಳ್ಳೇದು. ಈಗ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಜೊತೆಗೆ ಇವಾಗ್ಲೇ ಉಪ್ಪು ಹಾಕ್ಬಿಟ್ರೆ ಒಳ್ಳೇದು. ಓಕೆ, ಆಮೇಲೆ ಚಿಕನ್ ಸ್ವಲ್ಪ ಬೇಗ ಬೇಯುತ್ತೆ. ಓಕೆ, ಓಕೆ. ಓಕೆ, ಒಂದು 5 ರಿಂದ 10 ನಿಮಿಷ ಇದನ್ನ ಮುಚ್ಚಿಡ್ಬೇಕು. ಮುಚ್ಚಿಬಿಟ್ರೆ ನೀಟಾಗಿ ಫ್ರೈ ಆಗಿರುತ್ತೆ. ಚಿಕನ್ ನಿಮ್ ಫಾರ್ಮ್ ಹೌಸ್ ಅಲ್ಲಿ ಯಾವ್ಯಾವ ಪ್ರಾಣಿ ಸಾಕಿದೀರಾ? ಮೇಕೆಗಳಿದೆ, ಓಕೆ, ಮತ್ತೆ ಕುರಿ ಇದೆ, Okay. ನಾಟಿ ಕೋಳಿ ಇದೆ, ಮತ್ತೆ ಒಂದಷ್ಟು ನನ್ ಖುಷಿಗೆ ಮೊಲಗಳಿದೆ, ಅರೆ ಮತ್ತೆ ಟರ್ಕಿ ಕೋಳಿ, ಬಾತ್ ಕೋಳಿ, ಅದು ಇದು ಬರ್ಡ್ ಇದೆ ಅಲ್ಲ, ಒಂದು ಗ್ರೇ ಪ್ಯಾರೆಟ್ ಇದೆ, Grey ಚೆರಿ parrot, ಅಂತ ಹಾ, ಆದ್ರೆ ಚೆರಿ. ಓ, ನೀವ್ ಹೋಗಿದ್ದೀರಾ? ಹಾ ಹೋಗಿದ್ವಿ. ಅದು ಮಾತಾಡ್ತಿರುತ್ತೆ ನಮ್ದು ಆರಾಮಾಗಿ, ಚೆನ್ನಾಗಿ ಮಾತಾಡೋದು ಕಲ್ತಿದೆ. ಚೆರಿ ಅದ್ರ ಹೆಸರು. ಕ್ಯೂಟ್ ನೇಮ್. ಈಗ ಆಲ್ಮೋಸ್ಟ್ ಒಂದ್ ಲೆವೆಲ್ಗೆ ಫ್ರೈ ಆಗಿದೆ. ಸೊ ಈಗ ಏನ್ ಮಾಡ್ತೀನಿ ನಾನು ಅಂದ್ರೆ 4 ಟೊಮೊಟೊನ ಹಂಗೆ ಹಾಕ್ತೀನಿ. ಅಯ್ಯೋ, ಅರೆ ಮತ್ತೆ ನಾವು ಹಸಿಮೆಣಸಿನ್ಕಾಯಿನ ಹಾಕಿ, ಸ್ವಲ್ಪ ಶುಂಠಿ ಹಾಕಿ, ಈಗ ಮತ್ತಿದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಈಗ ಒಂದು ಲೆವೆಲ್ಗೆ ಟೊಮೊಟೊ ಎಲ್ಲ ಬೆಂದಿದೆ. ಸೊ ಇದನ್ನ ಇಲ್ಲೇ ಹಾಕಿ ಹಿಂಗ್ ಹಾಕಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ತಿರುಗಿಸ್ದ ಅಂದ್ರೆ ಏನ್ ಮಜಾ ಇರೋದು ಗೊತ್ತಾ? ಡಾಬಾ ಸ್ಟೈಲ್ ಕಡಾಯಿ ಚಿಕನ್. ಹೌದು. ಸೊ ಇವಾಗ ನಾವೇನ್ ಮಾಡೋಣ, ಇದಕ್ಕೆ ಸ್ವಲ್ಪ
ಗರಂ ಮಸಾಲ. ಗರಂ ಮಸಾಲ ಈಗ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಸಾಕು. ಗರಂ ಮಸಾಲ ಮತ್ತೆ ಸ್ವಲ್ಪ ಪೆಪ್ಪರ್. ಆಕ್ಚುಲಿ ಪೆಪ್ಪರ್ ತುಂಬಾ ಹೆಲ್ದಿ. ಓಕೆ. ಈ ಖಾರ ಚೆನ್ನಾಗೂ ಇರುತ್ತೆ. ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಈಗೇನಂದ್ರೆ ಇದು ನೋಡ್ರಿ, ಈಗ ನಾನ್ ಮಾಡ್ತಿರೋದು ಇದನ್ನ ನೀವು ಚಪಾತಿಗೆ, ಓಕೆ, ಸ್ಟಾರ್ಟರ್ಸ್ಗೆ, ಆ ತರ ಸ್ಟಾರ್ಟರ್ಸ್ಗೆ, ಆ ತರ ಸ್ಟಾರ್ಟರ್ಸ್ ಅಂದ್ರೆ ಅದೇ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತಿಂತೀವಲ್ಲ, ಸೊ ಹಂಗೆಲ್ಲ ಯೂಸ್ ಮಾಡ್ಕೋಬಹುದು. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಸ್ಪೆಷಲ್, ಆಕ್ಚುಲಿ ಇದಕ್ಕೆ ಚಪಾತಿ ರೋಟಿ ಇದಕ್ಕೆ ಯೂಸ್ ಮಾಡ್ಕೊಂಡು ತಿಂತಾರೆ. ನಾನು ಮುದ್ದೆಗೆ ತಿನ್ನೋ ತರ ಮಾಡ್ತಿದ್ದೀನಿ. ಮುದ್ದೆಗಾದ್ರೆ ಸ್ವಲ್ಪ ಸಾಂಬಾರ್ ಬೇಕಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ತೀನಿ. ಓಕೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಓಕೆ. ಈಗ ಇದಕ್ಕೆ ನೀಟಾಗಿ ಬಾಳೆ ಎಲೆಗೆ ಹಾಕ್ತೀನಿ. ಚಿಕ್ಕಣ್ಣ ಅವ್ರು ಮಾಡಿರೋಂಥ ಕಡಾಯ್ ಚಿಕನ್ ನೋಡಿ, ಮನೆಯಿಂದ ಚಿಕ್ಕಣ್ಣ ಅವರು ಪ್ರೀತಿನ ಮುದ್ದೆ ಮಾಡಿ ತಗೊಂಡ್ಬಂದಿದ್ದಾರೆ. ಅದನ್ನ ಅರೇಂಜ್ ಮಾಡ್ಬಿಡಿ. ನಮ್ಮ ಮನೆ ರಾಗಿ ಮುದ್ದೆ ಇಲ್ಲಿಟ್ಟು ಇದಕ್ಕೆ ಹಂಗೆ ಒಂದೆರಡು ನಿಂಬೆಹಣ್ಣು ಪೀಸ್ ಇಟ್ಟು, ಓಕೆ, ಈರುಳ್ಳಿನ ಇಟ್ಟು, ಈರುಳ್ಳಿ ಆಕ್ಚುಲಿ ಒಳ್ಳೇದು. ಈಗ ಪ್ರೀತಿಯಿಂದ ಚಿಕನ್ ಮಾಡಿರೋ ಚಿಕನ್ ಕಡಾಯ್ ಚಿಕನ್ ಡಾಬಾ ಸ್ಟೈಲ್ ಪ್ಲೀಸ್. ಡೆಫಿನೆಟ್ಲಿ ನಿಮ್ ರೆಸಿಪಿ ಸಖತ್ತಾಗಿತ್ತು. ನಾನು ಇದನ್ನ ಪನ್ನೀರ್ ಜೊತೆ ಮನೇಲಿ ಮಾಡ್ಕೋತೀನಿ, ಫೋನ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ಇವಾಗ ಮಾತ್ರ ತಿನ್ನಕ್ಕಾಗಲ್ಲ, ಸಾರಿ. ಈಗ ಹೀರೋಯಿನ್ ಚೇಂಜ್. ನೀವರು ತಿನ್ಲೇಬೇಕೀಗ. ಚಿಕನ್ ನೀವಿಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀರಾ, ಖಂಡಿತ ನಾನು ತಿಂತೀನಿ. ಬಟ್ ಇವತ್ತು ಇದನ್ನ ಟೇಸ್ಟ್ ಮಾಡಕ್ಕೆ ಅಂತ ನಮ್ಮ ಕಪಲ್ಸ್ ಕಿಚನ್ಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದಾರೆ. ಹೌದಾ? ಯಾರು ಗೊತ್ತಾ? ನನ್ಗೆ ಗೊತ್ತಿಲ್ಲ, ನಿಜ ಗೊತ್ತಾಗ್ತಿಲ್ಲ ಅಲ್ವಾ? ಅವರು ನಿಮ್ಮ ಚಿತ್ರ ಉಪಾಧ್ಯಕ್ಷ ಚಿತ್ರದ ಖ್ಯಾತ ನಿರ್ಮಾಪಕರು ಉಮಾಪತಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಕಿಚನ್ಗೆ ಬಂದಿದ್ದೀರಾ. ನಮ್ ಚಿಕನ್ ಅವರು ಪ್ರೀತಿಯಿಂದ ಡಾಬಾ ಸ್ಟೈಲ್ ಕಡಾಯಿ ಚಿಕನ್ ಮಾಡಿದ್ದಾರೆ. ಪಾಪ ಮಲೈಕ ಅವರು ವೆಜಿಟೇರಿಯನ್ ಆಗಿರೋದ್ರಿಂದ ನಾನೇನ್ ಯೋಚನೆ ಮಾಡಿದೆ ಅಂದ್ರೆ, ಅನ್ನದಾತರಿಗೆ ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಅನ್ನ ಹಾಕಿದ್ರೆ ತುಂಬಾ ಸ್ಪೆಷಲ್ ಅನ್ಸುತ್ತಲ್ವಾ, ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ಅಲ್ಲ, ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಯಾಕೆ ಅಂದ್ರೆ ಇವರು ಫುಡ್ಡಿ, ಬೇರೆ ಯಾವ ಚಟನೂ ಇಲ್ಲ. ಸೊ ಹಂಗಾಗಿ ಇವ್ರು ಫುಡ್ಡಿ 100% ಇದು ಇಷ್ಟ ಪಡ್ತಾರೆ ಅಂತ ಅನ್ಕೋತೀನಿ. ಅರೆ ವಾ ಸರ್, ರೆಡಿನಾ ನೀವು ತಿನ್ನಕ್ಕೆ? ಓಕೆ. ಸೊ ಚಿಕನ್ ನೀವು ಪ್ರೀತಿಯಿಂದ ನೀವೇ ತಿನ್ಸ್ಬೇಕಪ್ಪ. ಮೊದಲನೇ ತುತ್ತು, ಕೈ ತುತ್ತು. ತಗೊಳ್ಳಿ, ಪೀಸ್ ಟೇಸ್ಟ್ ಮಾಡ್ರಿ. ಗರಂ ಮಸಾಲ ಫ್ಲೇವರ್ ಹೊಡಿತಾ ಇದೆ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಕರೆಕ್ಟ್ ಆಗಿದೆ, ನಮಗೆ ಪರ್ಫೆಕ್ಟ್ ಆಗಿದೆ. ಇವಾಗ ಪ್ರೀತಿಯಿಂದ ಮಾಡಿದಂತ ಚಿಕನ್ ಅವ್ರಿಗೆ ಅವ್ರ ಪ್ರೀತಿ ಹೇಗಿದೆ ಅಂತ ತೋರಿಸಿ ಸರ್. ಹಾಗಾಗಿ ತಗೋ. ಸಾಕಾಗೈತಪ್ಪಾಜಿ. ಅಡುಗೆ ನೀನ್ ಮಾಡಿರೋದು, ತಿನ್ಸಿರೋದು ನಾನು. ಅಲ್ಲ, ನಾನ್ ತಿಂದವನು ಹೇಳ್ಬೇಕಲ್ಲ ಚೆನ್ನಾಗಿತ್ತು ಅಂತ. ಅಲ್ಲ, ಅವ್ರ ಬಗ್ಗೆನೂ ಹೇಳ್ಬೇಕು ನೀನು. ಅಲ್ಲ, ಅದಕ್ಕೆ ಸಖತ್ತಾಗೈತಪ್ಪಾಜಿ. ಬರೀ ಹಂಗೆ ನಾನು ಮಾಡ್ಕೊಂಡ್ ತಿಂದಿದ್ರೆ ಮಜಾ ಇರ್ತಿರ್ಲಿಲ್ಲ. ನೀವು ತುತ್ತು ಕೊಟ್ಟಿದ್ರಿಂದ ಚೆನ್ನಾಗಿದೆ. ನನ್ಗೆ ಇವಾಗ ಬೇಜಾರು ಏನಾಗ್ತದೆ ಗೊತ್ತಾ? ಹೀರೋಗ್ ತಿನ್ಸ್ತಾ ಇನ್ ಹೀರೋಗ್ ತಿನ್ಸಕ ಒಂದ್ ತುತ್ತು ನಾನು ಟ್ರೈ ಮಾಡಿದೀನಿ. ನೀವು ಪ್ರೀತಿಯಿಂದ ಒಂದ್ ತುತ್ತು ಕೊಡಿ ಅಪ್ಪ. ಪಾಪ ಚಿಕನ್ ಅವರು ಪ್ರೀತಿಯಿಂದ ಹೆಣ್ಮಕ್ಳಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರುವಂತ ಈ ಡಾಬಾ ಸ್ಟೈಲ್ ಕಡಾಯಿ ಚಿಕನ್ ನ ಹೆಣ್ಮಕ್ಳು ತಿಂದಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಚಿಕನ್ನ ಚಿಕ್ಕಕ್ ತಿನ್ಸ್ತಾ ಇರೋದು. ಅರೇ ತುಂಬಾನೇ ಖುಷಿ ಆಗ್ತಿದೆ. ಏನ್ ಡೈಲಾಗ್ ಹೊಡೆದ್ರಿ ಅಪ್ಪಾಜಿ. ತಗೊಳ್ರಿ, ಪೀಸ್ ಟೇಸ್ಟ್ ಮಾಡ್ರಿ. ಅರ್ರೆ, ನಾವೆಲ್ಲರೂ ಹೈವೇಲಿ ಎಲ್ಲಾನ ಟ್ರಾವೆಲ್ ಮಾಡ್ಬೇಕಂದ್ರೆ ಡಾಬಾಗ್ ಹೋಗಿ ಇಂಥದನ್ನ ಹುಡುಕಿ ತಿನ್ಬೇಕಾಗತ್ತೆ. ಇದನ್ನ ಮನೇಲೆ ಮಾಡ್ಕೊಂಡ್ರೆ ಅಲ್ವಾ ತುಂಬಾನೇ ಚೆನ್ನಾಗಿದೆ. ಸೊ ಇನ್ಮೇಲಿಂದ ಡಾಬಾ ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ, ಮನೇಲೆ ಕಡಾಯಿ ಸ್ಟೈಲ್ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಬನ್ನಿ. ಡಾಬಾ ಸ್ಟೈಲ್ ಕಡಾಯ್ ಚಿಕನ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಕೊಂಡು ಬೇಯಿಸಿದಂತಹ ಎಣ್ಣೆಗೆ ಚಿಕನ್ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ನಂತರ ಬೆಂದಿರುವಂತಹ ಚಿಕನ್ಗೆ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಮುಚ್ಚಳ ಮುಚ್ಚಿಕೊಂಡು ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ಗರಂ ಮಸಾಲೆ, ಪೆಪ್ಪರ್ ಪೌಡರ್ ಹಾಕಿಕೊಂಡು ಬೇಯಿಸಿಕೊಂಡರೆ ಡಾಬಾ ಸ್ಟೈಲ್ ಕಡಾಯ್ ಚಿಕನ್ ರೆಡಿ. ಸರ್, ನಮ್ ಶೋಕ್ ಬಂದಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯ್ತು. Okay. ನನಗೆ
ಬಹಳ ಇಷ್ಟವಾದ್ದು ಅಡುಗೆ ಮತ್ತೆ ಅಡುಗೆ ಮಾಡೋದು. ಓಕೆ, ಏನ್ ಸ್ಪೆಷಲ್ ಮಾಡ್ತೀರಾ ಮತ್ತೆ ನೀವು? ಬರೀ ನಾನ್ ವೆಜ್ ಮಾಡಕ್ ಬರಲ್ಲ. ಓ ವೆರಿ ನೈಸ್. ಸೊ ನೀವ್ ಬರ್ತಿದ್ದೀರಾ ಅಂತಾನೆ ಸ್ಪೆಷಲ್ ಆಗಿ ನಾನ್ ವೆಜ್ ಮಾಡಿಸ್ದಂಗ ಆಯ್ತು ಅಲ್ವಾ? ಸರ್, ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಉಪಾಧ್ಯಕ್ಷ ಸಿನಿಮಾ ನಾವು ಫಸ್ಟ್ ಪ್ಲಾನ್ ಮಾಡಿದಾಗ ಈ ಕತೆಗೆ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಸುಮಾರು ಒಂದು 5 ರಿಂದ 6 ಜನ ಡೈರೆಕ್ಟರ್ಗಳು ಕುತ್ಕೊಂಡು ಕತೆ ಮಾಡಿರೋದು ಇದು. ಆಮೇಲೆ ಚಿಕ್ಕಣ್ಣವ್ರಿಗೆ ಇದ್ರಲ್ಲಿ ಏನು ಅಂದ್ರೆ ಮ್ಯಾನೇಜರ್ ಆಗೂ ಕೆಲಸ ಮಾಡಿದ್ದಾರೆ, ಹೀರೋ ಆಗೂ ಕೆಲಸ ಮಾಡಿದ್ದಾರೆ, ಅಂಡ್ ರೆಸ್ಪಾನ್ಸಿಬಲ್ ಫ್ರೆಂಡ್ ಆಗೂ ಕೆಲಸ ಮಾಡಿದ್ದಾರೆ. ಆಲ್ ಇನ್ ಆಲ್ ಚಿಕ್ಕಣ್ಣ. ಸೊ ಹಂಗಾಗಿ ನಮ್ಗೆ ಯಾವುದೇ ಸಿನಿಮಾ ಮಾಡ್ದಾಗ್ಲೂ ಅಷ್ಟೇ, ಅಡಿಗೆ ಮಾಡ್ದಾಗ್ಲೂ ಅಷ್ಟೇ, ಅಡಿಗೆ ಮಾಡದ್ಮೇಲೆ ತಿಂದವರು ಹೊಗಳ್ಬೇಕು. ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಚಪ್ಪಾಳೆ ತಟ್ಟಿ ಅದನ್ನ ಹೊಗಳಿ ಹೇಳಿದ್ರೆ ಮಾತ್ರ ಒಂದ್ ಸಿನಿಮಾ ಟೀಮ್ಗೆ ಅಡಿಗೆ ಮಾಡಿದವ್ರಿಗೆ. ಅರೆ ವಾ, ಏನ್ ಪಂಚಪ್ಪ, ಅಡಿಗೆ ಮಾಡಿ ತಿಂದು ಹೊಗಳಿದ್ದಂತೂ ಆಗಿದೆ. ಇನ್ನ ನಿಮ್ ಸಿನಿಮಾ ನೋಡಿ ಜನ ಚಪ್ಪಾಳೆ ತಟ್ಟೋದು ಅಷ್ಟೇ ಬಾಕಿ, ಅದು ಆಗೇ ಬಿಡುತ್ತೆ 100%. ಸರ್, ಈಗ ಒಂದು ಸ್ಪೆಷಲ್ ವಿಡಿಯೋ ಇದೆ, ಓಕೆ, ಸಿನಿಮಾ ಬಗ್ಗೆ, ಅದು ನೋಡ್ಕೊಂಬರೋಣ. ಖಂಡಿತ. ಹಾಯ್ ಚಿಕ್ಕಣ್ಣ, ಹಾಯ್ ಮಲೈಕಾ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಉಪಾಧ್ಯಕ್ಷ ಚಿತ್ರದಲ್ಲಿ ನಮ್ಮ ಚಿಕ್ಕಣ್ಣವರ ಅಭಿನಯ, ಇದರಲ್ಲಿ ಹೀರೋ ಆಗಿ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಉಪಾಧ್ಯಕ್ಷದಲ್ಲಿ ಚಿಕ್ಕಣ್ಣವ್ರು ಬರ್ತಾ ಇದ್ದಾರೆ. ಅವರು ಅದೇ ಆಸೆ, ಎಲ್ಲೋ ಹೀರೋ ಅಂದ ತಕ್ಷಣ ಏನೋ ದೊಡ್ಡ ಆ್ಯಕ್ಷನ್ ಆ ಥರ ಇಲ್ಲದೆ ಪ್ರತಿಯೊಂದು ಶಾರ್ಟಲ್ಲೂ, ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಸಂಭಾಷಣೆಯಲ್ಲೂ ಕೂಡ ಅವರು ನಿಮ್ಮನ್ನ ಅತ್ಯದ್ಭುತವಾಗಿ ನಗಿಸಿದ್ದಾರೆ. ಅಷ್ಟು ಅದ್ಭುತವಾಗಿ ಚಿಕ್ಕಣ್ಣವರು ಅಭಿನಯಿಸಿದ್ದಾರೆ. ಇನ್ನು ಮಲಾಯಿಕವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಮೊದಲ ಬಾರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅಂತ ಆ್ಯಸ್ ಎ ಡೈರೆಕ್ಟರ್ ನನಗೆ ಎಲ್ಲೂ ಅನ್ನಿಸ್ತಿಲ್ಲ. ಪ್ರತಿಯೊಂದು ಶಾರ್ಟಲ್ಲೂ ಅವರು ಅದ್ಭುತವಾಗಿ ಅವರು ಕೂಡ ಅಭಿನಯಿಸಿದ್ದಾರೆ. ಅವರಿಬ್ಬರು ಕೆಮಿಸ್ಟ್ರಿ ಅಂತೂ ತುಂಬ ಚೆನ್ನಾಗಿದೆ. ಉಪಾಧ್ಯಕ್ಷ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಉಪಾಧ್ಯಕ್ಷ ಸಿನಿಮಾನೇ ಒಂದು ಸ್ಟ್ರೆಸ್ ಬಸ್ಟರ್. ಹತ್ರಿ ನಂದು ಸೂಪರ್ ಸ್ಕೂಟರ್ ಆ ಸಾಂಗಲ್ಲಂತೂ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನೀವು ನೋಡಿ ಸಾಂಗ್ ಯೂಟ್ಯೂಬಲ್ಲಿದೆ. ಅವರು ಕೆಲವು ಕಡೆ ಪ್ರಭುದೇವ ಸರ್ ಥರನೇ ಕಾಣ್ತಾರೆ ಲುಕ್ ವೈಸ್. ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲಾದ್ರೂ ಅವರು ಪ್ರಭು ಸರ್ ಥರ ಕಾಣ್ತಾರೆ. ಜೊತೆಯಲ್ಲಿ ಕಲೆ ಅನ್ನೋದು ಒಂದು ಭಾಗ ಬಿಟ್ಟು ಇನ್ನು ಎಲ್ಲ ಟೆಕ್ನಿಕಲ್ ಆ್ಯಂಗಲ್ಗಳಲ್ಲೂ ಚಿಕ್ಕಣ್ಣ ತುಂಬಾ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ತುಂಬ ಫೋಕಸ್ಡ್ ಆಗಿದ್ರು. ಅಧ್ಯಕ್ಷರಿಂದ ಉಪಾಧ್ಯಕ್ಷದವರೆಗೆ 10 ವರ್ಷಗಳು ಚಿಕ್ಕಣ್ಣವರು ಪೂರೈಸಿದ್ದಾರೆ. ಈ 10 ವರ್ಷಗಳಲ್ಲಿ ಮೋರ್ ದ್ಯಾನ್ 200 ಮೂವೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾಯಕ ನಟರಾಗಿ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಉಪಾಧ್ಯಕ್ಷ ಒಂದು ಒಳ್ಳೆ ಮಟ್ಟದ ಯಶಸ್ವಿ ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಸಿನಿಮೆಯಿಂದ ಚಿಕ್ಕಣ್ಣ ಆಗಲಿ ಮಲಾಯಿಕಾ ಇಬ್ರಿಗೂ ಒಳ್ಳೇದಾಗಬೇಕು. ಚಿಕ್ಕಣ್ಣ ಇನ್ನು ಮುಂದೆ ನೀವು ದೊಡ್ಡ ನಾಯಕ ನಟನಾಗಿ ದೊಡ್ಡ ಮಟ್ಟದಲ್ಲಿ, ಎಲ್ಲ ಹೇಳ್ತಾರೆ ನೀವು ಗಾರೆ ಕೆಲಸ ಅಂತ, ಗಾರೆಯಿಂದ ತಾರೆ ಆಗಿ ನೀವು ಮೆರಿಬೇಕು ಅನ್ನೋದೇ ನಮ್ಮ ಆಸೆ. ಅರೆ ವಾ, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಸೊ ಎಷ್ಟು ರಿಚ್ ಆಗಿದೆ ಅಂದ್ರೆ ಉಮಾಪತಿ ಸರ್ ಇದಾರೆ ಅಂದ್ಮೇಲೆ ಆಬ್ವಿಯಸ್ಲಿ ಸಿನಿಮಾಟೋಗ್ರಫಿ ಸಖತ್ತಾಗಿರ್ಬೇಕು. ತುಂಬಾನೇ ಚೆನ್ನಾಗಿದೆ ಸರ್. ಸಿನಿಮಾ ಮಾತ್ರ ಸೂಪರ್ ಡೂಪರ್ ಆಗ್ಲಿ ಅಂತ ನಾವು ಇಡೀ ಟೀಮು ಜೊತೆಗೆ ಕರ್ನಾಟಕದ ಜನತೆಯ ಪರವಾಗಿ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಚಿಕ್ಕಣ್ಣ, ಇನ್ನು ಚಿಕನ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಚಿಕನ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಇನ್ನು ಜಾಸ್ತಿ ಮಾತಾಡೋದಿದೆ. ನಿಮ್ ಬಾಸ್ ಏನೋ ಬಂದ್ರು, ಚಿಕನ್ ಟೇಸ್ಟ್ ಮಾಡೋದ್ರು ಅಲ್ವಾ? ಈಗ ನಮ್ ಬಾಸ್ ಬರ್ತಾ ಇದಾರೆ. ಹೌದಾ? ನಿಮ್ಮಿಬ್ರ ಕೈಯಲ್ಲಿ ಅಡಿಗೆ ಮಾಡಿಸ್ತಾರೆ. ಮತ್ತೆ ಅಡಿಗೆ ಮಾಡ್ತೀರಾ? ಸೂಪರ್ ಸ್ಪೆಷಲ್ ಅಡಿಗೆ. ಓಕೆ. ತಡ ಮಾಡದೆ ನಮ್ಮ ಬಾಸ್ ಅಲಿಯಾಸ್ ಮಾಸ್ಟರ್ ಶೆಫ್ ನಾವು ವೆಲ್ಕಮ್ ಮಾಡುವಂತ ಸಮಯ. ಪ್ಲೀಸ್ ವೆಲ್ಕಮ್ ಶೋಭಾ ಜೋಜಿಗಾ. ವೆಲ್ಕಮ್ ಬಾಸ್. ಥ್ಯಾಂಕ್ ಯು. ನಮ್ಮ ಕ್ಯೂಟ್ ಕಪಲ್ ಇದ್ದಾರೆ, ಆನ್ ಸ್ಕ್ರೀನ್ ಕಪಲ್. ಮಲೈಕಾ ಮಾತ್ರ ಸಖತ್ ಸ್ವೀಟ್ ಮಾಡಿದ್ರು ಬಾಸ್. ನಮ್ಮ ಚಿಕ್ಕು ತುಂಬಾ ಚೆನ್ನಾಗಿ ಚಿಕನ್ ಮಾಡ್ಕೊಟ್ರು. ಇವಾಗ ನೀವು ಅವ್ರ ಹತ್ರ ಏನ್ ಮಾಡ್ಸಕ್ ಬಂದಿದ್ದೀರಾ ಇವತ್ತು? ನೋಡಿ, ಅರೆ ಏನದು? ಲೋಟಸ್ ಸ್ಟೆಮ್, ಕಮಲದ ಹೂವಿನ ಬೇರಿದು. ಚಿಕ್ಕು ನೀವೇನ್ ಅನ್ಕೊಂಡ್ರಿ ಅದ್ ನೋಡಿ? ನಾನು ಇದೆ ಚಪಾತಿ ಉಸ್ತಾರಲ್ಲ ಲಟ್ಟಣಿಗೆ, ಅದು ಅನ್ಕೊಂಡೆ ನಾನು. ಇಲ್ಲ, ನಮ್ ಬಾಸ್ ಅಂದ್ರೆ ಏನಾದ್ರು ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಆಗಿ ಅಡಿಗೆ ಮಾಡಿಸ್ತಾರೆ. ಏನಿದು? ಇವತ್ತು ನೋಡಿ, ಇದನ್ನ ನಾವು ತುಂಬಾ ಕಡೆ ನೋಡಿರ್ತೀವಿ, ಗುಡ್ಡೆ ಹಾಕೊಂಡು ಮಾಡ್ತಿರ್ತಾರೆ. ಆದ್ರೆ ನಾವು ನಮ್ಮ ದೇಸಿ ತರಕಾರಿಗಳನ್ನ ಅಷ್ಟೊಂದು ಗಮನ ಕೊಟ್ಟಿರೋದಿಲ್ಲ. ನೋಡಿರ್ತೀವಿ, ಆದ್ರೆ ಅದು ಏನಕ್ಕೆ ಬಳಸ್ತೀವಿ, ಅದು ತರಕಾರಿನ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅದಕ್ಕೆ ಇವತ್ತು ನಾವು ಕಮಲದ ಹೂವಿನ ಬೇರಿನಿಂದ ಒಂದು ಮಜ್ಜಿಗೆ ಹುಳಿಯನ್ನ ಮಾಡ್ತಿದೀವಿ. ಸೊ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ. ನೋಡಿ, ಇದು ಕತ್ತರಿಸ್ಕೊಂಡಿರುವಂತ ಲೋಟಸ್ ಸ್ಟೆಮ್.
ಆಮೇಲೆ ಕಡಲೆಬೇಳೆ ಇದೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಧನಿಯಾ ಕಾಳು, ಸಾಸಿವೆ, ಉಪ್ಪು, ತುಪ್ಪ, ಕಡಲೆಬೇಳೆ ನೆನ್ಸಿಟ್ಕೊಂಡಿರೋದು, ಕಾಯಿ ತುರಿ, ಹಸಿ ಮೆಣಸಿನ್ಕಾಯಿ ಹಾಗೂ ಇದು ಫ್ರೈ ಮಾಡ್ಕೊಂಡಿರುವಂತಹ ಚಿಪ್ಸ್, ಲೋಟಸ್ ಸ್ಟೆಮ್ದು ಚಿಪ್ಸ್. ಇದು ಗಾರ್ನಿಶ್ಗೆ ಬಳಸ್ಕೊತಿರೋದು. ಸೊ ಮಾಡನ್ವಾ? ಖಂಡಿತ. ಒಲೆ ಅಂಟ್ಸ್ಕೊಳ್ಳೋಣವಾ ಚಿಕನ್? ಖಂಡಿತವಾಗಿ ತಗೊಳ್ಳಿ. ಇದು ನೀರಿನ ಸಮೇತ ಮಡಿಕೆಗೆ ಹಾಕೊಳ್ಳೋಣ. ಹೌದಾ? ಈಗಲೇ ಹಾಕ್ಬಿಡ್ಲಾ? ಹಾಕಿ ಹಾಕಿ ಅದೇ ಹಾಕಿ. ನೆನ್ಸಿಟ್ಕೊಂಡಿರೋದ ಬಾಸ್? ಇಲ್ಲ, ಕತ್ರಿಸಿ ನೀರಿಗೆ ಹಾಕಿಟ್ಕೊಂಡಿರುವಂತಹ ಕಮಲದ ಬೇರದು. ಅದು ಬೇಯೋಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಮಸಾಲಾನ ರುಬ್ಕೊಳ್ಳೋಣ. ಇವ್ರ ಕೈಲೇ ಮಾಡಿಸಿ, ವೆಜ್ಜು ಅವ್ರು ಮಾಡ್ತಾರೆ, ನಮ್ಗೆ ಮುಟ್ಟಕ್ಕೂ ಬೇಜಾರು. ಓಕೆ, ಅಲ್ಲೇ ಒಂದು ಪುಟ್ಟ ಜಾರ್ ಇದೆ ನೋಡಿ. ಅಲ್ಲ ವೆಜ್ ಅಲ್ವಾ, ಅದೇ ಪೀಸ್ ಗೀಸ್ ಕೊಟ್ಟಿದ್ರೆ ಆ ಬೇರೆನೇ ಲೆವೆಲ್. ಏನ್ ಮಾಡ್ಲಿ ನಾನು ಈಗ? ಕಡಲೆಬೇಳೆ ಹಾಕೊಳ್ಳೋಣವಾ ಜಾರಿಗೆ? ನೀರ್ ಸಮೇತನಾ? ಹಾ, ನೀರ್ ಸಮೇತ ನೆನ್ಸಿಟ್ಕೊಂಡಿರೋ ಕಡಲೆಬೇಳೆ. ಎರಡು ಹಸಿಮೆಣಸಿನ್ಕಾಯಿ. ಹಿಂಗೆ ಹಾಕ್ಬಿಡೋದಾ? ಇಲ್ಲ, ಅದು ತೊಟ್ಮುರಿಬೇಕು. ಯಾಕಿದ್ರು ತೊಟ್ಟು ಮುಡಿಬಾರ್ದು ಅಂದ್ರೆ ಲೈಫ್ ಲಾಂಗ್ ಆಗಿರುತ್ತೆ. ಮುರಿದೇ ಇದ್ರೆ ಹೌದು. ಒಣಗಿದ ಮೆಣಸಿನ್ಕಾಯಿ ರುಬ್ಬದಾಗ ಎಲ್ಲಿಂದ ಎಲ್ಲ ಹಿಂಗಾಗೋಗುತ್ತಲ್ಲ ಅವಾಗ. ಇಲ್ಲ, ಇದು ವಾರಗಟ್ಲೆ ಹೊರಗಿಟ್ರು ಇದ್ರ ಲೈಫ್ ಹೇಳಿದ್ರ ನಮ್ಮ ಲೈಫ್ ಊರಲ್ಲಿ ಹೇಳ್ತಾರಲ್ಲ, ಅದೇ ತೆಂಗಿನಕಾಯ್ದು ಜುಟ್ಟು ಮುರಿಬಾರ್ದು ಹಂಗೇನೋ ಅನ್ಕೊಂಡೆ. ಈಗ ಧನಿಯಾ ಕಾಳು. ಓಕೆ, ಇದೆಷ್ಟು? ಅದಷ್ಟು ಹಾಕೊಳ್ಳೋಣ. ಇದು 1 ಸ್ಪೂನಾ? ಹಾ, 1 ಸ್ಪೂನ್ ಇದೆ. ಆಮೇಲೆ ಜೀರಿಗೆ, ಇದೊಂದು ಅರ್ಧ ಸ್ಪೂನು. ಹಾ, ಇವಾಗ ಕಾಯಿ ತುರಿ ಒಂದು ಅರ್ಧ, ಅದ್ರಲ್ಲಿ ಅರ್ಧ ಸಾಕು. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದು ಇನ್ನೊಂದು 5 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ಇದ್ರದ್ದು ಟೇಸ್ಟ್ ಫ್ಲೇವರ್ ಹೇಗಿರುತ್ತಂತೆ, ಒಂಥರ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಆಲೂಗಡ್ಡೆ ತಿಂದಾಗ ಒಂಥರ ಸಾಫ್ಟ್ ಇರುತ್ತಲ್ವಾ, ಆದ್ರೆ ಇದು ಹಾಗಿರಲ್ಲ. ಕಚ್ಚಿದಾಗ ಒಂಥರ ಕ್ರಂಚ್ ಇರುತ್ತೆ. ನಿಮ್ ಬಾಡಿ ಲ್ಯಾಂಗ್ವೇಜ್ ಇಷ್ಟ ಆಯ್ತು ನಂಗೆ. ಆಲೂಗಡ್ಡೆ ಸಾಫ್ಟ್ ಅಂತೆ, ಇದು ಕ್ರಂಚ್ ಅಂತ. ಓಕೆ, ಆಯ್ತಲ್ವಾ? ಈಗ ಹಾಕ್ಲಾ? ಹಾಕಿ. ಚಾಯ್ ಅದಲ್ಲಿ ಹಾಕಿ ಬೇಯೋಷ್ಟೊತ್ತಿಗೆ ಮೊಸರು. ಮೊಸರಾ? ಜಸ್ಟ್ ಅ ಮಿನಿಟ್. ನಾವಿಲ್ಲಿ ಬಳಸ್ತಾ ಇರೋದು ಆರೋಗ್ಯ ಮೊಸರು. ತಾಳಿ ಬಾಸ್. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ತೋರಿಸ್ತೀನಿ. ಹಿಂಗ್ ಸ್ವಲ್ಪ ಹಿಂಗ್ ಮಾಡ್ಬಿಟ್ಟು ಕೊಡಿಲಿ. ನಾನು ಹಿಂಗ ಅಂತಿದ್ದೆ, ಇವ್ರು ಹಿಂಗ ಅಂದ್ರು, ಅಷ್ಟೇ ಡಿಫ್ರೆನ್ಸ್ ಆಗಿ. ಹಿಂಗೆ ಮಾಡಿದ್ ನೀವು, ಹೀಗ್ ಮಾಡ್ಬೇಕು. ಅಲ್ಲಿ ಹಾಗೇನೆ ಪುಟ್ಟದ್ ಒಂದು ಇಲ್ಲ, ಇಲ್ಲಿ ಸ್ಟವ್ ಅಂಟ್ಸ್ಕೊಳ್ಳೋಣ. ನೋಡಿ, ಅದು ಒಗ್ಗರಣೆ ಹಾಕೊಳ್ಳಕ್ಕೆ ಪುಟ್ಟದ್ ಒಂದು ಪ್ಯಾನ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಎಣ್ಣೆ ಇಲ್ಲ, ತುಪ್ಪ ಹಾಕ್ತಿದೀವಿ. ಸೂಪರ್. ಸ್ವಲ್ಪ ಹಾಕೋಣ. ಸೊ ಗುಡ್ ಫ್ಯಾಟ್ ತುಪ್ಪ ಬಳಸ್ತಾ ಇದೀವಿ ಒಗ್ಗರಣೆಗೆ. ತುಪ್ಪ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ಚಿಕ್ಕವ್ರೆ, ಅಲ್ಲಿ ಒಗ್ಗರಣೆಗೆ ತುಪ್ಪ ಹಾಕೊಂಡ್ವಿ, ಸಾಸಿವೆ ಹಾಕೊಂಡ್ವಿ, ಒಂದ್ ಸ್ವಲ್ಪ ಖಾರಕ್ಕೆ. ಖಾರ ತಿಂತೀರಾ? ಸ್ವಲ್ಪ ಕಡಿಮೆ ತಿನ್ನೋದು. ಓಕೆ, ಅವಾಗ 2 ಸಾಕು. ಓಕೆ, ಅದು ಈ ಖಾರ ಒಳ್ಳೇದು. ಈ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಿನ್ನೋದ್ರಿಂದ ಅಸಿಡಿಟಿ ಆಗುತ್ತೆ. ಒಣಮೆಣಸಿನ್ಕಾಯಿ ಯಾವುದೇ ರೀತಿ ಅಸಿಡಿಟಿ ಆಗಲ್ಲ. ಈಗ ಬನ್ನಿ, ಅದರಲ್ಲಿ ಚಿಟಿ ಚಿಟಿ ಅಂತಿದೆ. ಮೊಸರು ಹಾಕೊಳ್ಳೋಣ ಮೊದ್ಲು. ಮೊಸರು ಹಾಕೊಂಡು ತುಂಬಾ ಕುದಿಸೋಕ್ ಹೋಗ್ಬಾರ್ದು, ಯಾಕಂದ್ರೆ ಒಡೆದೋಗುತ್ತೆ. ಸೊ ಮೊಸರಿಗೆ ನೀರ್ ಬೆರೆಸಿ ಅದನ್ನ ತೆಳ್ಳಿಗೆ ಮಾಡ್ಕೊಂಡು ಈ ಬಾಯ್ಲಿಂಗ್ ಮಿಶ್ರಣ ಏನಿದೆ ಅದಕ್ಕೆ ಕಲಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಒಡೆದೋಗುತ್ತೆ. ಈಗ ಅದು ಒಗ್ಗರಣೆ ಜೊತೆಗೇನೆ ಹಾಕೊಂಡು ನನ್ಗೆ ಒಗ್ಗರಣೆ ಸೇರಿಸೋ ಸ್ಟೆಪ್ ತುಂಬಾನೇ ಇಷ್ಟ. ಆ ಸೌಂಡು, ಅರೋಮಾ ನೆಕ್ಸ್ಟ್ ಲೆವೆಲ್. ಕೊನೆಯದಾಗಿ ಉಪ್ಪುನ ಯಾವಾಗ್ಲೂ ಉಪ್ಪು ಸಕ್ಕರೆ ಕೊನೆಗೆ ಹಾಕೊಳ್ಳೋದು. ಉಪ್ಪು ಹಾಕೊಳ್ಳೋಣವಾ? ಈಗ ನೋಡಿ, ಮಜ್ಜಿಗೆ ಹುಳಿ ಆಯ್ತು. ಒಲೆ ಆಫ್ ಮಾಡ್ಕೊಳ್ಳೋಣವಾ? ಮಡಕೆ ಮಜ್ಜಿಗೆ ಹುಳಿ. ಹೌದು. ಬನ್ನಿ, ನೀವೇ ಪ್ಲೇಟಿಂಗ್ ಮಾಡೋದು. ಯಾವಾಗೂ ನಾವು ನೋಡಿ, ಇದು ನಮ್ಮ ರಿಂಗ್ ಮೋಲ್ಡ್, ಇದ್ರ ಒಳಗಡೆ ನಾವು ಆಹಾರವನ್ನ ಇಟ್ಟು ಅಲಂಕಾರ ಮಾಡ್ತಿದ್ವಿ. ಇವತ್ತು ನೀವು ಬಂದಿದ್ದೀರಾ, ಅದಕ್ಕೆ ವಿಶೇಷವಾಗಿ ರಿಂಗಿನ ಹೊರಗಡೆ ಪ್ರೆಸೆಂಟೇಶನ್ ಮಾಡೋದು. ರೈಸ್ನಾ? ನೋಡಿ, ಇಲ್ಲಿ ಅನ್ನ ಇದೆ,
ಅನ್ನನ ಇದು ಸುತ್ತಲೂ ಹಾಕಿ 5 ಸ್ಟಾರ್ ಹೋಟ್ಲು ತರ. ಹಾ ಏನ್ ಬಾಸ್ ಡಿಫ್ರೆಂಟ್ ಆಗಿ ಏನೋ ತಗೊಂಬಂದಿದ್ದೀರಾ ಇವತ್ತು? ಅಂದ್ರೆ ಒಳಗಡೆ ಯೂಶಲಿ ಹಾಕ್ತಿದ್ವಿ, ಇವತ್ತು ಒಳಗೆ ಒಳಗಿನ ಒಳಗೆ ಹೊರಗೆ. ಈಗ ನೋಡಿ, ಇದು ಕಮಲದ ಬೇರಿಂದು ಚಿಪ್ಸ್ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಎಣ್ಣೆಲಿ ಕರ್ಕೊಂಡಿರೋದು ಎಲ್ಲ ಇವತ್ತು ಕಮಲಮಯ. ಹೌದು. ಬನ್ನಿ ಇವಾಗ ಈ ಚಿಪ್ಸನ್ನ ತಗೊಂಡು ಒಂದು 4 ಕಡೆ ಈಗ ನಿಲ್ಸಿ. ಹಾ ಹಾಗೆ ಕಲರ್ ಒಂದ್ ಸ್ವಲ್ಪ ಬೇಕಲ್ವಾ, ಕರಿಬೇವನ್ನ ಒಗ್ಗರಣೆಗೆ ಹಾಕಿಲ್ಲ, ಅದಕ್ಕೆ ಈ ಕರಿಬೇವನ್ನ ಕೂಡ ನಾವು ಕಲರಿಗೆ ಇಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಫ್ರೈ ಆಗಿದೆಯಾ? ಹಾ ಫ್ರೈ ಆಗಿದೆ. ಓಕೆ ಓಕೆ. ಓ ಎಲ್ಲಾನು ಇದೆ, ಹಸಿರು ಬಿಳಿ ಕಂದು. ಹೆಂಗ್ ಮಾಡ್ಬೇಕು ಗೊತ್ತಾ, ತುಂಬಾ ಹೊಟ್ಟೆ ಹಸ್ತಿರುತ್ತಲ್ಲ, ಅವನನ್ನ ಕೂರಿಸ್ಬಿಟ್ಟು ಡಿಸೈನ್ ಮಾಡ್ತಾ ಕೂತಿರ್ಬೇಕು. ಇವಾಗ ಫೈನಲ್ ಆಗಿ ಆ ರಿಂಗ್ ಮೋಲ್ಡ್ ಅನ್ನ ತೆಗಿಬೇಕು. ಹೋಗಿ ತೆಗೆದ್ಬಿಡದ ಮತ್ತೆ ನಮ್ಮ ಉಪಾಧ್ಯಕ್ಷ ಚಿತ್ರದ ತಾರೆಗಳಿಗೆ ತಾವರೆ ಬೇರಿನ ಮಜ್ಜಿಗೆ ಹುಳಿ ತಯಾರಾಗಿದೆ. ಒಬ್ರಿಗೊಬ್ರು ತಿನ್ಸಿ ಹೇಗಿದೆ ಟೇಸ್ಟ್ ಅಂತ ಹೇಳ್ಬೇಕು. ಉಪ್ಪು ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ? ಹೇಗಿದೆ ಅಂತ ಹೇಳ್ಬೇಕು. ಸೂಪರ್ ಆಗಿದೆ. ಇಷ್ಟು ಫಾಸ್ಟ್ ಆಗಿ ಇಷ್ಟು ಚಂದ ಚಾನ್ಸ ಇಲ್ಲ ಬಿಡ್ರಿ. ಥ್ಯಾಂಕ್ಸ್. ನಾನೀಗ ಇಮ್ಮಿಡಿಯೇಟ್ ಯಾರಾದ್ರೂ ಬಂದ್ರೆ ಪಟ್ ಅಂತ ರೆಡಿ ಮಾಡ್ಕೊಡ್ಬೋದು ಫ್ರೆಂಡ್ಸ್ಗೆಲ್ಲ. ಇಷ್ಟೆಲ್ಲ ಹೇಳ್ತಾ ಇದಾರೆ ಅಂದ್ಮೇಲೆ ನಾವು ನಮ್ಮ ಬಾಸ್ ಟೇಸ್ಟ್ ಮಾಡೋದೇನೆ. ನಾನು ಎಲ್ಲ ತಿನ್ಕೊಬೇಕು ಅನ್ನಿಸ್ತಾ ಇತ್ತು. ನನಗೂ ಕೊಟ್ಬಿಡಿ, ನಾನು ಫುಲ್ ತಿಂತೀನಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಡಿಲಿಷಿಯಸ್ ಆಗಿದೆ. ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಅಂತಂದ್ರೆ ವಿಶೇಷ ದಿನಗಳು, ಹಬ್ಬ ಹರಿದಿನಗಳು ನೆನಪಾಗುತ್ತೆ. ಇದನ್ನ ಟೇಸ್ಟ್ ಮಾಡಿದಾಗ ನನಗೊಂಥರ ಹಬ್ಬದ ಫೀಲಿಂಗೇ ಬರ್ತಿದೆ. ಜೊತೆಗೆ ಹೆಲ್ದಿಯರ್ ಆಪ್ಷನ್. ಬಾಸ್ ಅದ್ಭುತವಾಗಿ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಕ್ಕತ್ತಾಗಿತ್ತು. ಓಕೆ, ಈ ಸ್ವಾದಿಷ್ಟವಾದಂತಹ ಕಮಲದ ಬೇರಿನ ಮಜ್ಜಿಗೆ ಹುಳಿ ಮಾಡೋದು ಹೇಗೆ, ಇದರ ವಿಧಾನ ನೋಡ್ಕೊಂಬನ್ನಿ. ಕಮಲದ ಬೇರಿನ ಮಜ್ಜಿಗೆ ಹುಳಿ ಮಾಡುವ ವಿಧಾನ. ಮೊದಲಿಗೆ ನೆನೆಸಿಟ್ಟಂತಹ ಕಮಲದ ಬೇರನ್ನ ಹಾಕಿಕೊಳ್ಳಿ. ನಂತರ ಜಾರಿಗೆ ಕಡಲೆಬೇಳೆ, ಹಸಿ ಮೆಣಸಿನಕಾಯಿ, ಧನಿಯಾ ಕಾಳು, ಜೀರಿಗೆ, ಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಿಶ್ರಣವನ್ನ ಮಡಿಕೆಗೆ ಸೇರಿಸಿಕೊಳ್ಳಿ. ನಂತರ ಮೊಸರನ್ನ ಮಡಿಕೆಗೆ ಸೇರಿಸಿಕೊಂಡು ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ, ಸಾಸಿವೆ ಹಾಕಿ ಒಗ್ಗರಣೆಯನ್ನ ಕೊಟ್ಟು ಮಡಿಕೆಗೆ ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡರೆ ಕಮಲದ ಬೇರಿನ ಮಜ್ಜಿಗೆ ಹುಳಿ ರೆಡಿ. ಉಪಾಧ್ಯಕ್ಷ ಚಿತ್ರದ ನಾಯಕ ನಾಯಕಿಯೊಂದಿಗೆ ನಾವಂತೂ ತರಲೆ ಮಾಡಿದ್ವಿ, ತಮಾಷೆ ಮಾಡಿದ್ವಿ, ಅಡಿಗೆ ಮಾಡಿಸಿದ್ವಿ. ಈಗ ಒಂದ್ ಸಣ್ಣ ಆಟ ಆಡಿಸ್ಬೇಕು ಅಂತ ಆಸೆ ಇದೆ. ಆಡಕ್ ನೀವು ರೆಡಿನಾ? ಓಕೆ, ಏನಿಲ್ಲ, ಇದು ರ್ಯಾಪಿಡ್ ಫೈರ್ ರೌಂಡ್. ಕೇಳೋ ಪ್ರಶ್ನೆಗಳಿಗೆ ಟಕ್ ಟಕ್ ಅಂತ ಉತ್ತರ ಕೊಡ್ಬೇಕು. ಉತ್ತರ ಹೇಗ್ ಕೊಡ್ತೀರಾ ಅಂದ್ರೆ ಟಂಟಡಾನ್, ಇದೆರಡು ನಿಮಗೆ. ವೆರಿ ಸಿಂಪಲ್. ನಾ ಕೇಳೋ ಪ್ರಶ್ನೆ ಯಾರಿಗೆ ಅದು ಹೋಲುತ್ತೆ ಅವ್ರ ಕಡೆಗೆ ನೀವು ತೋರಿಸ್ಬೇಕು. ಸೊ ನಮ್ಮ ರೌಂಡ್ ಶುರು ಮಾಡೋದಕ್ಕೆ ನಾನ್ ರೆಡಿ, ಆಡೋದಕ್ಕೆ ನೀವ್ ರೆಡಿನಾ? ರೆಡಿ. ರ್ಯಾಪಿಡ್ ಫೈರ್ ರೌಂಡ್ ನ ಮೊದಲನೇ ಪ್ರಶ್ನೆ. ಸೆಟ್ಗೆ ಬೇಗ ಬನ್ನಿ ಬೇಗ ಹೋಗಿ ಆಫರ್ ತಗೊಂತಾ ಇದ್ದಿದ್ ಯಾರು? ಬೇಗ ಬನ್ನಿ ಏನಿಲ್ಲ, ಇಬ್ರು ಆಕ್ಚುಲಿ ನೈಟ್ ಶೂಟ್ಸ್ ಎಲ್ಲ ಮಾಡಿದೀವಿ. ಬಟ್ ಅವ್ರಕ್ಕಿಂತ ನಾನ್ ಸ್ವಲ್ಪ ಬೇಗ ಹೋಗ್ತಾ. ಅಂದ್ರೆ ಮುಗಿದ ತಕ್ಷಣ ಓಡೋರು ಯಾರು? ನಾನೇ. ಓಕೆ, ಸೆಟ್ ಅಲ್ಲಿ ಯಾರು ಜಾಸ್ತಿ ರೀಲ್ಸ್ ಮಾಡ್ತಾ ಇದ್ದವ್ರು? ಹುಡುಗಿರ್ಗೆ ಅದಿದ್ದೇ ಇರುತ್ತಲ್ವಾ? ಅರೆ ನಿಮ್ ಶೂಟಿಂಗ್ ಸೆಟ್ ಅಲ್ಲಿ ಫಿಲ್ಮ್ ನಲ್ಲಿ ಯಾರ್ ಕಾಸ್ಟ್ಯೂಮ್ ಸೂಪರ್ ಆಗಿದೆ ನಿಜ ಹೇಳಿ. ಯಾಕೆ ಅಂತ ಅವ್ರಿಗೆ ಕೇಳಿರಿ. ಯಾಕೆ ಇಲ್ಲ, ನಂಗೆ ಚೆನ್ನಾಗೇ ಡಿಸೈನ್ ಮಾಡಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಹಳ್ಳಿ ಕ್ಯಾರೆಕ್ಟರ್ ಅಲ್ವಾ, ಸೊ ಹಳ್ಳಿ ಹುಡುಗಂದು ಹಂಗಿರೋದು. ಆಮೇಲೆ ಹೆಣ್ಮಕ್ಳಿಗೆ ನಿಮಗ್ ಲಂಗ ದಾವಣಿ ಹಾಕಿದ್ರೆ ಅವ್ರು ಕಾಣಿಸೋದೇ ಬೇರೆ ಆಗ್ಬಿಡ್ತಾರೆ. ಪ್ಯಾಂಟ್ ಶರ್ಟ್ ಆ ತರದೆಲ್ಲ ಹಾಕೋದು ಕಾಮನ್ ಆಗಿರುತ್ತೆ. ಲಂಗ ದಾವಣಿ ಸ್ಪೆಷಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ, ಸೊ ಇವ್ರಿಗೆ ತುಂಬಾ ಜಾಸ್ತಿ ಆ ತರದೇ ಕಾಸ್ಟ್ಯೂಮ್ ಇದ್ದಿದ್ರೆ ಅವ್ರೇ ಚೆನ್ನಾಗಿ ಕಾಣಿಸ್ತಿದ್ರು.
ಬಟ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ Thank ಚಿಕ್ಕು. you. ಓಕೆ, ಒಂದೇ ಬಂದಿದ್ದು ನಂದೇ ದೃಷ್ಟಿ. ಈಗ ಲಾಸ್ಟ್ ಕ್ವೆಶ್ಚನ್, ಇದಕ್ಕೆ ಬೋರ್ಡ್ ಏನ್ ಬೇಡ, ಹಾ. ಇಬ್ರಿಗೂ ಸಪರೇಟ್ ಆಗಿ ಕೇಳ್ತಾ ಇದ್ದೀನಿ. Okay. ಈಗ ಹೀರೋಯಿನ್ ಫಸ್ಟ್ ಕೇಳ್ಬಿಡೋಣ. ಚಿಕ್ಕಣ್ಣ ಬಗ್ಗೆ ನೀವು ಅಬ್ಸರ್ವ್ ಮಾಡಿರೋ ಒಂದು ಸ್ಪೆಷಲ್ ನೇಚರ್ ಏನು? ಅವ್ರ ಮನ್ಸು ಆಕ್ಚುಲಿ ತುಂಬಾ ಇನ್ನೋಸೆಂಟ್. ಅವ್ರ ಹೊರಗಡೆಯಿಂದ ಎಷ್ಟೇ ರಫ್ ಆಗಿ ಕಾಣಿಸಿದ್ರು, ಆಮೇಲೆ ಇವಾಗ ಹೆಂಗಂದ್ರೆ ಲೈಕ್ ಬೈ ನೇಚರ್ ನಾನು ಸಿಕ್ಕಾಪಟ್ಟೆ ಜಗಳಾಡ್ತೀನಿ, ಆ ಟೈಮಲ್ಲಿ ಬೈದ್ ಬಿಡ್ತೀನಿ, ಬಟ್ ಆಮೇಲೆ ಹೋಗಿ ನಾನೇ ಮಾತಾಡಿಸ್ತೀನಿ, ನನಗಿರಕ್ಕಾಗಲ್ಲ. ಅವರು ಹಾಗೆ ಸಿಕ್ಕಾಪಟ್ಟೆ ಎಲ್ಲ ಜಗಳಾಡ್ಬಿಟ್ಟು ಆಮೇಲೆ ಬಂದು ಅವರೇ ಇನ್ನೋಸೆಂಟ್ ಆಗಿ ಮಾತಾಡಿಸ್ತಾರೆ. ಖುಷಿ ಅನ್ಸ್ತಲ್ಲ? ಈಗ ನಿಮಗ್ ಸೇಮ್ ಪ್ರಶ್ನೆ. ಮಲಾಯ್ಕಾ ಅವ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಿರೋ ಒಂದು ವಿಶೇಷವಾಗಿರುವಂತಹ ಗುಣ ಏನು? ಪರ್ಸನಲಿ ಗೊತ್ತಿಲ್ಲ, ಪ್ರೊಫೆಷನಲಿ ಅವರು ಕೆಲ್ಸಕ್ಕೆ ತೋರಿಸೋ ಡೆಡಿಕೇಶನ್ ಅದು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿದ್ದು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅಡಿಗೆ ಮಾಡಿದ್ದು, ಒಂದಷ್ಟು ಮಾತಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಎನರ್ಜಿ, ಎಸ್ಪೆಷಲಿ ನಿಮ್ಮ ಲಡ್ಡು ತಿಂದ್ರ ಮೇಲೆ. ಓಕೆ, ಚಿಕನ್ ಅಡಿಗೆ ಮಾಡಿದ್ದು ಕೂಡ ಮಜಾ ಆಯ್ತು. ಮುದ್ದೆ, ನಾಟಿ ಸ್ಟೈಲ್, ಕಡಾಯಿ ಸ್ಪೆಷಲಿ ಅಂತ ಅವ್ರು ಲಡ್ಡು ಹೇಳ್ಬಿಟ್ಟು ನಾನು ಚಿಕನ್ಗೆ ಅದೇ ನಾನು ಇನ್ನು ಎಸ್ಪೆಷಲಿ ಅಂತ ಹೇಳ್ತೀನಿ. ಓಕೆ, ತುಂಬಾನೇ ಇಷ್ಟ ಆಯ್ತು. ಜೊತೆಗೆ ನಮ್ ಶೆಫ್ ಮಾಡಿಸಿ ಅಡ್ಗೆ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಬ್ರಿಗೂ ನಮ್ಮ ಶೋಗೆ ಬಂದು ಹೇಗ ಅನ್ನಿಸ್ತು? ಅಲ್ಲ, ತುಂಬಾ ಖುಷಿ ಆಯ್ತು. ಈಗ ಒಂದೊಂದು ಎಲ್ಲೋ ಅಡ್ಗೆ ಹಿಂಗ್ ಮಾಡಿ ಹಿಂಗ್ ಹೋಗ್ಬಿಡ್ತೀವಿ. ಇಲ್ಲಿ ಅಡುಗೆಗೆ ಚಿಕನ್ ಮಾಡಿದ್ವಿ ಆಯ್ತಾ, ಮದುವೆಗೆ ಮಜ್ಜಿಗೆ ಹುಳಿ ಮಾಡಿದ್ವಿ, ಬೇಸುಗೆಗೆ ನಟ್ಟುಂಡೆ ಮಾಡಿದ್ವಿ, ಅಡುಗೆ ಮದುವೆ ಬೇಸುಗೆಗೆ 3 ತರ ಅಡುಗೆ ತಿಂದು ಚಂದ ಮಾತಾಡಿ ಖುಷಿ ಆಯ್ತು. ಆಮೇಲೆ ಲವ್ ಇದೆ, ಅದು 100% ಸತ್ಯ. ಈಗ ನಾವು ಅಡುಗೆ ಮಾಡ್ಬೇಕಾದ್ರೆ ಪ್ರೀತಿಯಿಂದ ಯಾವ್ದೇ ಒಂದು ಕಾರ್ಯಕ್ರಮ ಇದ್ರು ಅದು ಪ್ರೀತಿಯಿಂದ ಒಬ್ರಿಗೊಬ್ರು ಮಾತಾಡಿದ್ರೆ ಮಾತ್ರ ಚಂದ ಬಂದಿರೋದು. ನನ್ಗಂತೂ ಆನೆಸ್ಟ್ಲಿ ಖುಷಿ ಇದೆ, ನಾನು ಚಂದಾಗೂ ಬಂದಿದೆ ಅಂತ ಅನ್ಕೊಂತೀನಿ. ಬೇರೆ ಬಂದು ಟೇಸ್ಟ್ ಮಾಡಿ ಅವರು ಇಷ್ಟಪಟ್ಟರು. ವೆರಿ ನೈಸ್. ನಂಗೆ ತುಂಬಾ ಖುಷಿ ಆಯ್ತು. ಡೆಫಿನೆಟ್ಲಿ ನಾನು ಆಕ್ಚುಲಿ ಹೇಳ್ದಾಗೆ ಜಿಯಲ್ಲಿ ಏನೇ ಇವೆಂಟ್ಸ್ ಇದ್ರು, ಏನೇ ಶೋಸ್ ಇದ್ರು ನಾವು ಬರ್ಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ. ಆಬ್ವಿಯಸ್ಲಿ ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಕಪಲ್ಸ್ ಕಿಚನ್, ಬಿಕಾಸ್ ಐ ಆಮ್ ಸ್ಟಿಲ್ ಸಿಂಗಲ್ ಅಂತ ಇಲ್ಲೇ ಓಪನ್ ಆಗಿ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅಂದ್ರೆ ಲೈಕ್ ಬರೋ ನಮ್ ಸಿನಿಮಾಯಿಂದ ನಾನು ಬಂದಿದ್ದ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ನೀವು ಹೋಸ್ಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಫಸ್ಟ್ ಆಫ್ ಆಲ್ ಅಡ್ಗೆ ಇಷ್ಟ ನಂಗೆ ಮಾಡಕ್ಕೆ, ಬಟ್ ಟೈಮ್ ಆಗಲ್ಲ. ಇಲ್ಲಿ ಮಾಡಿ ಎಲ್ಲರಿಗೂ ಇಷ್ಟ ಆಗಿದ್ದು ಇನ್ನೂ ಖುಷಿ ಆಯ್ತು. ಹೀಗೆ ಯಾವಾಗ್ಲೂ ಖುಷಿ ಆಗಿರಿ, ಇನ್ನಷ್ಟು ಸಿನಿಮಾಗಳನ್ನ ಮಾಡಿ ಉಪಾಧ್ಯಕ್ಷ ಸೂಪರ್ ಹಿಟ್ ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮಗೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಸಣ್ಣ ಗಿಫ್ಟ್ ಇದೆ. ಓಕೆ, ಬನ್ನಿ. ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮಗೆ ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಯಾವ ಕಪಲ್ ಬರ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್, ನಮಸ್ಕಾರ.